ಕರ್ನಾಟಕ ಕಂಡ ಭೂತಪೂರ್ವ ವ್ಯಕ್ತಿ, ಸಮಾಜವನ್ನೇ ತನ್ನ ಜೀವ ಎಂದುಕೊಂಡ ವ್ಯಕ್ತಿ, ಹೆಂಡತಿ ಮಕ್ಕಳಿಗಿಂತ ಸಮಾಜವೇ ಶ್ರೇಷ್ಠ ತನ್ನ ದುಡಿಮೆಯಿಂದ 90% ಅಷ್ಟು ಸಮಾಜಕ್ಕಾಗಿ ಅರ್ಪಿಸಿದ ಏಕೈಕ ವ್ಯಕ್ತಿ ಆರ್.ಬಿ. ಚಂದ್ರಪ್ಪ. ಮದ್ಯಪಾನ, ವರದಕ್ಷಿಣೆ, ಮೂಢನಂಬಿಕೆ ಇದರ ವಿರುದ್ಧ ಪ್ರತಿನಿತ್ಯವೂ ಧ್ವನಿ ಎತ್ತುವ ಆರ್.ಬಿ. ಚಂದ್ರಪ್ಪ ಸೊರಬ. ಸರ್ ನಮಸ್ತೆ, ಕರುನಾಡು ಉದಯ ಟಿವಿಗೆ ಸ್ವಾಗತ. ನಮಸ್ತೆ ಸರ್. ಸ್ನೇಹಿತರೆ, ಈ ದಿನ ಸಮಾಜದಲ್ಲಿ ಬಹುಮುಖ್ಯ ಪ್ರತಿಭೆಯಾಗಿ ಸಮಾಜವನ್ನೇ ತಮ್ಮ ಆಸ್ತಿ ಎಂಬಂತೆ ಸಮಾಜದ ಒಳಿತಿಗೋಸ್ಕರ ಹಗಲಿರುಳು ದುಡಿಯುತ್ತಿರುವ, ಸಮಾಜದ ಓರೆಕೋರೆಗಳನ್ನು ತಿದ್ದುತ್ತಿರುವ ಸಮಾಜ ಸೇವಕರಾದ ಶ್ರೀ ಆರ್.ಬಿ. ಚಂದ್ರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನೀವು ಈ ಸಮಾಜ ಸೇವೆಯನ್ನು ಯಾಕೆ ಆರಿಸ್ಕೊಂಡ್ರಿ, ಇದರ ಉದ್ದೇಶ ಏನು, ನಿಮ್ಮ ಮುಂದಿನ ವಿಚಾರಧಾರೆಗಳೇನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ತೆ ಸರ್. ನಾನು ಆರ್.ಬಿ. ಚಂದ್ರಪ್ಪ, ಕೊಡ್ಕಣಿ, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಬಾಲ್ಯದಲ್ಲಿ ನಾನು 1960ರಲ್ಲಿ ನನ್ನ ಜನನವಾಗಿತ್ತು. ಈಗ 64 ವರ್ಷ ಆಯಿತು. ನಾನು ಜನನ ಆಗಿರ್ತಕ್ಕಂಥ ಸಂದರ್ಭ ಸ್ವಾತಂತ್ರ್ಯ ಬಂದು ಇನ್ನೂ 20 ವರ್ಷ ದಾಟಿತ್ತಷ್ಟೇ. ಆ ಬಾಲ್ಯಾವಸ್ಥೆಯಲ್ಲಿ ಸ್ವಾತಂತ್ರ್ಯ ಬಂದಿದ್ರೂ ಕೂಡ ಭಾರತದ ಹಳ್ಳಿಯ ಎಲ್ಲ ಜನಾಂಗಗಳಲ್ಲಿ ಅತ್ಯಂತ ಬಡತನ ಆವರಿಸಿತ್ತು. ಆ ಬಡತನ ಹೇಗಿತ್ತು ಅಂತ ಹೇಳಬೇಕಾದ್ರೆ, ನಾನು ಸರ್ಕಾರಿಗೆ ಒಗ್ಗರಣೆ ಕಲಿಸ್ಕೊಂಡು ಊಟ ಮಾಡ್ತಾ ಇದ್ವಿ. ಅನ್ನದ ಮುಖ ನೋಡಿಲ್ಲ ನಾನು, ಅಷ್ಟು ಬಡತನ. ಮೊದಲೇ ಸುಖವಾಗಿರ್ತಕ್ಕಂಥ ಕುಟುಂಬನೇ. ನಮ್ಮ ಚಿಕ್ಕಪ್ಪ, ತಂದೆ ಎಲ್ಲ ಅಣ್ಣ ತಮ್ಮದಿರಂತೆ ಡಿವೈಡ್ ಆದಮೇಲೆ ನಮಗೆ 9 ಗದ್ದೆ ಹಾಳಿ ನಮ್ಮ ತಂದೆ ಆಸ್ತಿ ಬಂತು. ಅದರಲ್ಲಿ 8 ಚೀಲ ಭತ್ತ ಆಗ್ತಿತ್ತು. ನಮಗೆ 1 ತಿಂಗಳಿಗೆ ಸಮ ಆಗ್ತಿತ್ತು. ಉಳಿದಿರೋ 11 ತಿಂಗಳು ನಮ್ಮ ತಂದೆ ತಾಯಿ, ನಮ್ಮ ತಮ್ಮ ಒಬ್ಬನು, ಅವನು ತಮ್ಮ ಅಲ್ಲ, ಅವನೇ ತಂದೆ ಅಂತ ಹೇಳ್ತೀನಿ, ಅವನು ಕೂಲಿ ಮಾಡಿ ನನ್ನನ್ನು ಗೋಳಿಯಂತೆ ಸಾಕಿದ ಅಂತ ಹೇಳ್ಬೋದು. ಆ ಅತ್ಯಂತ ಬಡತನ ಸಂದರ್ಭದಲ್ಲಿ ಇನ್ನೊಂದು, ಆ ಬಡತನದಲ್ಲೂ ಕೂಡ ನಾನು ಕೂಲಿ ಮಾಡಿ ತಂದೆ ತಾಯಿಯನ್ನು ಸಾಕಬೇಕಾಗಿತ್ತು. ಹಿರಿಯ ಮಗ ನಾನು ತಂದೆ ತಾಯಿ ಕೂಲಿಯಲ್ಲಿ ಗೂಳಿಯಂತೆ ಬೆಳೆದು ನಾನು ಇವತ್ತು ಕೂಲಿಕಾರನಾದರೆ ನನ್ನ ಜೀವನ, ನನ್ನ ಕುಟುಂಬದ ಜೀವನ, ನನ್ನ ದೇಶದ ಜೀವನನೇ ಹಾಳಾಗೋಗುತ್ತೆ. ಮಾನವ ಸಮಾಜಕ್ಕೆ ನೆರಳಾಗಬೇಕು ನಾನು. ಈಗ ನಾನು ಕೂಲಿ ಅವಲಂಬಿಸಿ ಬರೀ ನಾನು ಬದುಕಿ ಹೊಟ್ಟೆ ತುಂಬಿಸ್ಕೊಳ್ಳೋನಾದರೆ ನನ್ನ ಮಾನವ ಜನ್ಮಕ್ಕೆ ಅರ್ಥ ಇಲ್ಲ ಅಂತೇಳಿ ಓಡಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಒಳಗೆ ಉದಾತ್ತವಾಗಿರ್ತಕ್ಕಂಥ ಭಾವನೆಗಳು ಉದ್ಭವ ಆಗಿರ್ತಕ್ಕಂಥದ್ದನ್ನು ನೆನೆಸ್ಕೊಂಡಾಗ ಇಲ್ಲಿ ನನಗೆ ಇನ್ನೊಂದು ಸತ್ಯನೂ ಅರಿವಾಗುತ್ತೆ. ನಾವೆಲ್ಲ ಇಲ್ಲಿ ಮಾನವರಾಗಿ ಬರಬೇಕಾದ್ರೆ ಭಗವಂತನ ಯಾವುದೋ ಒಂದು ಪ್ರೇರಣೆ ಎಲ್ಲರಿಗೂ ಇರುತ್ತೆ, ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇರುತ್ತೆ. ಕೆಲವರು ಚಿಕ್ಕಂದಲ್ಲೇ ಬೇಗ ಅರ್ಥ ಮಾಡಿಕೊಂಡು ಅದನ್ನು ಅರ್ಥಗರ್ಭಿತವಾಗಿ ಬಳಸ್ಕೊಂಡು ಮಾನವ ಜನ್ಮನ ಸಾರ್ಥಕ ಮಾಡ್ಕೊಳ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ದೇನೆ, ಮುದುಕರಾದರೂ ಕೂಡ ಅರ್ಥ ಮಾಡ್ಕೊಳ್ದೇನೆ ನಶ್ವರವಾಗಿ ಕೊನೆ ಹಾಕ್ತಾರೆ. ಹಾಗಾಗಿ ನಾನೇನು ಭಾರಿ ಸಾಧನೆ ಮಾಡಬೇಕು, ಕಿರೀಟ ಧರಿಸ್ಬೇಕು, ದೊಡ್ಡ ಶ್ರೀಮಂತ ಆಗಬೇಕು ಅಂತಕ್ಕಂಥ ಋಣಾತ್ಮಕವಾಗಿರ್ತಕ್ಕಂಥ ಭಾವನೆಗಳು ನನ್ನಲ್ಲಿಲ್ಲ. ಆ ಅತ್ಯಂತ ಬಡತನದಲ್ಲಿ ಇನ್ನೂ ಒಂದು, ಆ ಬಡತನದಲ್ಲೂ ಕೂಡ ನಾವು ಉಪವಾಸ ಮಲಗುವಾಗ, ತರಕಾರಿ ಒಗ್ಗರಣೆ ಕಲಿಸ್ಕೊಂಡು ತಿಂತುವಾಗ, ಈ ಪರಿಸರದಲ್ಲಿ ಹೆಂಡ ಕುಡಿತಕ್ಕಂಥ ಒಂದು ಪರಿಸರ ಇದೆಯಲ್ಲ, ಈ ಪರಿಸರ ನಮ್ಮ ತಂದೆಯರು ಮದ್ಯಪಾನಕ್ಕೆ ಬಲಿಯಾಗಿತ್ತು. ನಮ್ಮ ತಂದೆಯ ತಪ್ಪಿನಿಂದನೇ ನಮ್ಮ ಮನೆ ಒಡೆಸೋಯ್ತು. ನಮ್ಮ ಅಜ್ಜ ದೇವರಂತವನು 7 ಜನ ಸ್ವಸ್ತಿಯರನ್ನು ಧರ್ಮದಂತೆ ಆಡಳಿತ ಮಾಡ್ತಿದ್ದ, ಮಕ್ಕಳಂತೆ ಆಡಳಿತ ಮಾಡ್ತಿದ್ದ, ಭಾರತದ ಪ್ರಧಾನಿ ಆಡಳಿತ ಮಾಡಿದ ರೀತಿಯಲ್ಲಿ ನಮ್ಮ ಅಜ್ಜ ನಮ್ಮನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ. ನಮ್ಮ ತಂದೆಯರು ಕುಡ್ಕೊಂಡ್ಬಂದು ರಾತ್ರಿ ಗಲಾಟೆ ಮಾಡ್ತಕ್ಕಂಥ, ನಮ್ಮ ಅಜ್ಜನ ವಿರುದ್ಧ ಅಸಭ್ಯ ವರ್ತನೆ ಮಾಡ್ತಕ್ಕಂಥ ಈ ದುರ್ಘಟನೆ ತುಂಬಿದ ಮನೆ ಹಾಳಾಗಿ ಹೋಯಿತು, ನಾಶವಾಯಿತು. ನಾನು ಆವಾಗ PUC ಮಾಡ್ತಾಯಿದ್ದೆ, ಡಿಗ್ರಿ ಮಾಡಬೇಕು, ಲಾ ಮಾಡಬೇಕು. ನನ್ನ ಜೀವನ, ನನ್ನ ಕುಟುಂಬದ ಜೀವನ ಜೊತೆಗೆ ಸಾಧನೆ, ಈ ಥರ ಒಂದು ಯಾವುದೋ ಒಂದು ಭಾವನೆ ನನ್ನಲ್ಲಿ ಉದ್ಭವ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಮನೇಲಿ ಡಿವೈಡ್ ಆದ ನಂತರ ನನ್ನ ಎಲ್ಲ ಆಕಾಂಕ್ಷೆಗಳು
ಕಮಲ್ ಹೋದವು ಅಂಥೇಳಿ ಭಾವಿಸ್ಬೋದು. ಆದರೂ ನಾನು ಕೊನೆಗೂ ರಾಜಿ ಆಗಲಿಲ್ಲ. ಡಿಗ್ರಿಯನ್ನು LB ಕಾಲೇಜ್ ಸಾಗರದಲ್ಲಿ ಉಪವಾಸ ವನವಾಸ ಹೇಳಬಾರ್ದು, ಅದನ್ನು ಹೇಳಲಿಕ್ಕೆ ಹೋದರೆ ನನಗೆ ಈ ಸಮಯ ಸಾಕಾಗಲ್ಲ. ಬಹಳ ಬಡತನದಲ್ಲೂ ಕೂಡ ಗುರುಗಳು, ಕೆಲವು ಒಳ್ಳೊಳ್ಳೆ ಗುರುಗಳ ಆಶೀರ್ವಾದದಿಂದ, ಅವ್ರ ಸಹಕಾರದಿಂದ, ಕೆಲವು ಸ್ನೇಹಿತರ ಸಹಕಾರದಿಂದ, ಅವ್ರು ಕೊಟ್ಟಿರೋ ಪ್ಯಾಂಟಿನ ಹರಕು ಪ್ಯಾಂಟ್ ಆದರೂ ಕೂಡ ಇನ್ಸರ್ಟ್ ಮಾಡ್ತಿದ್ದಿಲ್ಲ, ಪುಸ್ತಕನ ಹಿಂದೆ ಮುಚ್ಚಿಟ್ಕೊಂಡು ಹೋಗ್ತಿದ್ದೆ, ಗಾಳಿಗೆ ಹಾರಿ ಬೇರೆಯವರೆಲ್ಲ ನನ್ನ ಕುಂಡಿ ನೋಡ್ತಾರೆ ಅಂತೇಳಿ ಅಂಥ ಪ್ಯಾಂಟ್ನಲ್ಲಿ ನಾನು ಡಿಗ್ರಿ ಮಾಡ್ತಾ ಇದ್ದೆ. ಆದರೂ ಫೈನಲ್ ಡಿಗ್ರಿ ಇರುವಾಗ ನನಗೆ ಶಿಕ್ಷಕನಾಗಿ, ಕಾಂಟ್ರಾಕ್ಟ್ ಬೇಸಿಸ್ ಶಿಕ್ಷಕನಾಗಿ ಆಯ್ಕೆಯಾಗಿ ಆರ್ಡರ್ ಬಂದ್ಬಿಡ್ತು. ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಕಾಂಟ್ರಾಕ್ಟ್ ಬೇಸಿಸ್ ಶಿಕ್ಷಕನಾಗಿ 6 ತಿಂಗಳು ಸಾಗರ ತಾಲೂಕಲ್ಲಿ ತುಂಬ್ರಿ ಬ್ಯಾಕೋಡು ಹುರುಳಿಯಲ್ಲಿ ಕೆಲಸ ಮಾಡಿ ಏಪ್ರಿಲ್ 10ಕ್ಕೆ ರಿಟೈರ್ ಆಗಿ ಮನೆಗೆ ಬಂದೆ. ಆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಬಂಗಾರಪ್ಪನವ್ರು ಬಹಳ ಇಷ್ಟ, ಬಹಳ ಶ್ರೀಮಂತ ರಾಜಕಾರಣವರು. ಅವರೆಲ್ಲ ಬಂದಲ್ಲೆಲ್ಲ ಹೋಗ್ತಿದ್ದೆ, ನನ್ನ ಭುಜದ ಮೇಲೆ ಕೈ ಇಟ್ಟು ಕೊಡಕಣಿ ಕೊಡಕಣಿ ಅಂತೇಳಿ ಹುಡುಕ್ತಾ ಇದ್ರು. ಆ ಒಂದು ಐಡೆಂಟಿಫಿಕೇಶನ್ ನನಗೆ ಮತ್ತೆ ಮಾಸ್ಟರ್ ಆಗಬೇಕು ಅನ್ನೋ ಆಸೆ ಕಡಿಮೆ ಆಯಿತು. ನಾನು ಸಮಾಜ ಸೇವಕನಾಗಬೇಕು ಅನ್ನೋ ಆಸೆ ಬಂದು ಬಂಗಾರಪ್ಪನವ್ರಿಗೆ ಹತ್ತಿರದ ವ್ಯಕ್ತಿ ಆದೆ. ಅಷ್ಟೇ ಬೇಗ ವಿಧಿಗಂಟಕರ ಬಲೆಗೆ ಸಿಲುಕಿ ಬಂಗಾರಪ್ಪನವರಿಂದ ಒಂದು ಘಟನೆಯಿಂದ ಹೋರಾಟಕ್ಕಿಳಿದು ಸತ್ಯ ಧರ್ಮ ನ್ಯಾಯ ಅದನ್ನು ಬಿಟ್ಟುಕೊಡ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಮನೆಯಲ್ಲಿ ಉಪವಾಸ ಇರುವ ಸ್ಥಿತಿ ಇದ್ರೂ ಕೂಡ 10,000 ರೂಪಾಯಿ ಲಂಚ ಕೊಡ್ಲಿಕ್ಕೆ ಮುಂದೆ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡಿ ಹೋರಾಟನೇ ಸತ್ಯನೇ ಪ್ರತಿಪಾದನೆ ಮಾಡಬೇಕು ಅಂತ ಹೋದಾಗ ನಾನು ಬಂಗಾರಪ್ಪನವರಿಂದ ಬಹುಬೇಗ ದೂರ ಆದೆ. ಆನಂತರ ಆ ಜನತಾದಳ ಪಕ್ಷದಲ್ಲಿ ಯಡೂರು ಪರಶುರಾಮಪ್ಪನವರು, ಪಾಂಡಿ ರಾಜಪ್ಪನವರು ಇವ್ರ ಗರಡಿಯಲ್ಲಿ ಪಳಗಿದೆ. ಮಂಡಲ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದೆ ಚುನಾವಣೆಯಲ್ಲಿ ಕೊಡಕಣಿ ಗ್ರಾಮದಲ್ಲಿ. ನನ್ನ ಊರಿನ ಗ್ರಾಮ 1100 ಮನೆ ಇರ್ತಕ್ಕಂಥ ಗ್ರಾಮ. ನನ್ನಂಥ ಬಡವನನ್ನ ಹಣ ಸ್ವೀಕರಿಸ್ತಾ ಹೆಂಡ ಕುಡಿದನೆ ನನ್ನನ್ನು ಗೆಲ್ಲಿಸಿದ್ರು. ಉಪಪ್ರಧಾನ ಆದೆ. ಅದು ಮುಗಿತಾ ಇದ್ದ ಹಾಗೆ ಜನತಾದಳದ ಯುವ ಜನತಾದಳದ ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಆಗಿದ್ದೆ. ಆ ಸಂದರ್ಭಕ್ಕೆ ನಾನೇನೊಂದು ಘಟನೆ ಆಯಿತು, ಬಂಗಾರಪ್ಪನಿಂದ ದೂರ ಆದೆ ಅಂತ ಹೇಳಿದ್ನಲ್ಲ, ಆ ಘಟನೆಯಲ್ಲಿ ನನಗೆ ಕನ್ವಿಕ್ಷನ್ ಮಾಡಿಸಿದ್ರು. 6 ತಿಂಗಳು ಸಜಾ ಆಯಿತು. ಲಾರಿ ಫೀಸ್ ಕೊಡೋಕ್ಕಿಲ್ಲ, ಸಾಗರ ಕೋಟಿ ಓಡಾಡಕ್ಕೆ ಬಸ್ ಸಿಗಿಲ್ಲ, ಹುಚ್ಚ ಬಡ್ಕ ಓಡಾಡ್ತಿದ್ದೆ ಸಾಗರದಿಂದ ಸೌರಭಕ್ಕೆ. ಆನಂತರ ಶಿವಮೊಗ್ಗನೂ ಕೂಡ ತಡಗಣಿವರೆಗೂ ಬಸ್ ಚಾರ್ಜ್ ಇರ್ತಿತ್ತು, ತಡಗಣಿಯಿಂದ ನಡ್ಕೊಂಡ್ ಬರ್ತಿತ್ತು. ಈ ರೀತಿಯೆಲ್ಲ ಅನೇಕ ನನ್ನ ಒಳಗಿನ ಭಗವಂತನ ಕೊಟ್ಟಿರೋ ಬೆಳಕು ಈ ಸಾಮಾಜಿಕ ವೈರುಧ್ಯಗಳು, ದ್ವೇಷ, ಅಸೂಯೆ, ತುಳಿತ, ಶೋಷಣೆ, ಷಡ್ಯಂತ್ರ ಇವೆಲ್ಲರ ನಡುವೆ ನನ್ನನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದಾಗ ನನ್ನ ಹತ್ರ ಹಣ ಇಲ್ಲ, ಅಧಿಕಾರ ಇಲ್ಲ, ಯಾವ ಬ್ಯಾಕ್ಗ್ರೌಂಡ್ ಇಲ್ಲ. ದೇವರು ಗೊತ್ತು. ಅನಂತರ ನಾನು ಶಿಕ್ಷಕನಾಗಬೇಕು, ಟೀಚರ್ಸ್ ಮಾಡಿದ್ದೀನಿ. ಒಂದು ಊರು ಬೆಳಗಂತ ಮಾಸ್ಟರ್ ಆಗೋಣ ಅಂತೇಳಿ ಮನಸ್ಸನ್ನು ಬದಲಾಯಿಸಿ ಅಪ್ಲಿಕೇಶನ್ ಹಾಕಿದೆ. ಮೊಯ್ಲಿ ಪೀರಿಯಡ್ನಲ್ಲಿ ನಾನು ಬಂಗಾರಪ್ಪನ ಕೃಪಾಂತರದ ಸಹಾಯದಿಂದ ಮಾಸ್ಟರ್ ಆದೆ. ಮಾಸ್ಟರ್ ಆದಮೇಲೆ ನನ್ನ ಏನು ಭಗವಂತ ಈ ಭೂಮಿಗೆ ಯಾಕೆ ಕಳಿಸಿದ್ದೇನಂತ ನಾನು ತಿಳ್ಕೊಂಡಿದ್ದೆ. ಅಂದರೆ ವಿ ಹ್ಯಾವ್ ಟು ಬಿಲೀವ್ ಇನ್ ಮೈಸೆಲ್ಫ್. ನಮ್ಮ ಆತ್ಮಸಾಕ್ಷಿ ನಂಬಬೇಕು ಅಂತ ಹೇಳ್ತಾರೆ, ಚಾರ್ಲಿ ಚಾಪ್ಲಿನ್ ಹೇಳಿದ್ದಾರೆ. ನಾನು ಹೇಳ್ತೇನೆ, ನನ್ನ ಆತ್ಮ ತರಕಾರಿ ಒಗ್ಗರಣೆ ಕಳ್ಸ್ಕೊಂಡು ತಿಂತಾಗಲೂ ಇವತ್ತೇನು ನಾನು ಗಳಿಸ್ಕೊಂಡಿದ್ದೀನಿ ಇದು ನನ್ನ ಕಣ್ಣಿಗೆ ಕಾಣ್ತಾ ಇತ್ತು, ನನ್ನ ಹೃದಯದಲ್ಲಿ ಓಡಾಡ್ತಾ ಇತ್ತು. 5 ಗಂಟೆವರೆಗೂ ತರಗತಿ ತೆಗೆದುಕೊಂಡಿದ್ದೀನಿ. ದಸರಾ ರಜೆ 23 ರಜೆ ಕೊಡ್ತಿದ್ರು, ಕ್ರಿಸ್ಮಸ್ ರಜೆ 9 ದಿನ ಕೊಡ್ತಿದ್ರು. ಅವಾಗ ಆ ರಜದಲ್ಲೂ ಕೂಡ ನನ್ನ ಕ್ಲಾಸ್ ಇರ್ತಿತ್ತು. ಇಂಥ ನಿಟ್ಟಿನಲ್ಲಿ ದುಡಿಲಿಕ್ಕೆ ಆ ಊರಿನ ಜನ ನನಗೆ ಗೌರವಿಸಿದಾರಲ್ಲ, ಅವರೆಷ್ಟು ದೊಡ್ಡವರು ಅಂತ ಅವ್ರನ್ನ ಯಾವ ರೀತಿ ಗೌರವಿಸ್ಲಿ ಅಂತೇಳಿ ಮನಸ್ಸು ತಡ್ಕಾಡ್ತಾ ಇದೆ. ಈಗ ಆ ಮಕ್ಕಳನ್ನ ಹಬ್ಬ ಇದ್ರು ಕೂಡ ಶಿವರಾತ್ರಿ ಅಂತ ಹಬ್ಬದಲ್ಲಿ ನನಗೆ ಹಬ್ಬ ಇಲ್ಲ, ಮಕ್ಕಳಿಗೆ ಹಬ್ಬ ಇದೆ. ಶಿಫ್ಟ್ ತರಗತಿ. ಯಾಕೆ ನಾನು ಹೀಗಾದೆ ಅಂದರೆ, ಇವತ್ತು ಶಿಕ್ಷಕರಿಗೆ ಮತ್ತು ಶಿಕ್ಷಣ ಇಲಾಖೆಗೆ ಒಂದು ಮೆಸೇಜ್ ಕೊಡ್ತೇನೆ ಈ ಮುಖಾಂತರ. ಶಾಲಾ ವೇಳೆ ಪಾಠ ಬೋಧನೆಗೆ, ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ, ದೇಶದ ಒಂದು ಅನಕ್ಷರತೆ ಹೋಗ್ಲಾಡಿಸ್ಲಿಕ್ಕೆ, ಬಡತನ ಹೋಗ್ಲಾಡಿಸ್ಲಿಕ್ಕೆ ಶಿಕ್ಷಣನೇ ಕಾರಣ. ಆ ಗುಣಮಟ್ಟದ ಶಿಕ್ಷಣ ಬೇಕು, ಬರೀ ಶಿಕ್ಷಣ ಸಾಕಾಗಲ್ಲ, ಗುಣಮಟ್ಟದ ಶಿಕ್ಷಣ ಬೇಕು. ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಶಾಲಾ ವೇಳೆ ಸಾಕಾಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಅರ್ಪಿಸ್ಕೊಂಡಾಗ ಆ ಮಗು ಈಗ ದಡ್ಡನಿಗೆ ಏನು ಮಾಡೋಕ್ಕಾಗಲ್ಲ, ತಿಳುವಳಿಕೆಸ್ತಾಗ್ತಾನೆ ಅಷ್ಟೇ. ಆದರೆ ಡಿಸ್ಟೆನ್ಷನ್ಗಿಂತ ಕೆಳಗಿರ್ತಕ್ಕಂಥವ್ನು, ಇನ್ನೂ ಕೆಲವು ಸೆಕೆಂಡ್ ಕ್ಲಾಸ್ ಇರ್ತಕ್ಕಂಥ ಮಕ್ಕಳು ಸಹಿತ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಅವರೆಲ್ಲ ಮಕ್ಕಳು ಅವರು ತಮ್ಮ ಜೀವನವನ್ನು ಶಿಕ್ಷಣದಿಂದನೇ
ಉದ್ದೀಪನಗೊಳಿಸ್ಕೊಂಡು ಹೆಮ್ಮೆಯ ನಾಗರಿಕರಾಗಿ ಭಾರತೀಯರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನನ್ನ ಸರ್ವೀಸನ್ನು ಅಧ್ಯಯನ ಮಾಡಿದ್ರೆ ನಿಮ್ಗೆ ಸರ್ಕಾರ ಗೊತ್ತಾಗುತ್ತೆ. ಅಂತ ಎಲ್ಲ ಮಕ್ಕಳು ಸಕ್ಸಸ್ ಆಗಿ ಅವರ ತಂದೆ ತಾಯಿ ಒಂದು ಗುಂಟೆ ಗದ್ದೆ ಬೇಡ, ಅವರೇ ಮನೆ ಕುಟುಂಬಕ್ಕೆ ಆಸ್ತಿ ಮಾಡ್ತಕ್ಕಂಥ ಮಟ್ಟಕ್ಕೆ ಇವತ್ತು ಮಕ್ಕಳು ಬೆಳೆದಿದ್ದಾರೆ. ಇನ್ನು 4 ವರ್ಷ ಆಯ್ತು ಅಷ್ಟೇ ರಿಟೈರ್ ಆಗಿ ತವನಂದಿ ಅಂತ ಗ್ರಾಮದಲ್ಲಿ ಬೆಳೀತಾ ಇದ್ದಾರೆ. ಸೊ ಆ ಸಮಯ ಮತ್ತೆ ನನಗೆ ಇಷ್ಟೊಂದು ಸಂಬಳ ಕೊಡ್ತಾ ಇದೆ. ನಾನು ಗುಡಿಸ್ಲಲ್ಲಿದ್ದೆ, ತರಕಾರಿ ಒಗ್ಗರಣೆ ಕಲ್ಸ್ಕೊಂಡು ತಿಂತಾ ಇದ್ದೆ. ಇಂಥವನಿಗೆ 70,000 75,000 ಲಕ್ಷಕ್ಕೆ ಹತ್ತತ್ರ ಸಂಬಳ ಕೊಡ್ತಕ್ಕಂಥ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಸಮಾಜ. ನಾನು ದೇಶಕ್ಕೆ ಏನು ಕೊಡಬೇಕು? ನನ್ನ ಬೋಧನೆಯಿಂದ ಮಕ್ಕಳು ಬಡತನ ಹೋಗಬೇಕು, ಅನಕ್ಷರತೆ ಹೋಗಬೇಕು, ಶೋಷಣೆಯನ್ನು ವಿರೋಧಿಸ್ತಕ್ಕಂಥ ಎದೆಗಾರಿಕೆ ಬರಬೇಕು. ಮಾರಿ ಹಬ್ಬ, ಅನೇಕ ವರದಕ್ಷಿಣೆ ಪಿಡುಗುಗಳು, ಇಂಥ ಅನೇಕ ಸಾಮಾಜಿಕ ಪಿಡುಗುಗಳು ಪ್ರತಿ ಕುಟುಂಬದಲ್ಲಿ ಬಂದ್ಲಿಕೆಯಾಗಿವೆ. ಆ ಬಂದ್ಲಿಕೆಗಾಗಿ ಸರ್ಕಾರಗಳು ನೀರು ಗೊಬ್ಬರ ಹಾಕ್ತಾ ಇದಾವೆ ಅಂತ ನನ್ನ ಅನಿಸಿಕೆ. ಮರಕ್ಕೆ ನೀರು ಗೊಬ್ಬರ ಹಾಕ್ತಾ ಇಲ್ಲ, ಬಂದ್ಲಿಕ್ಕೆ ಬೆಳೀಲಿ, ಮರ ನಾಶವಾಗಲಿ ಅಂತೇಳಿ ಸರ್ಕಾರಗಳು ಕೆಲಸ ಮಾಡ್ತೇವೆ ಅಂತ ನಾನು ಗಂಡಾಘೋಷವಾಗಿ ನನ್ನ ಸರ್ವೀಸಿನ ಒಂದು ಸಂದೇಶವನ್ನು ಕೊಡ್ತೀನಿ ಖಂಡಿತ. ಅದಕ್ಕೋಸ್ಕರ ನಾನು ಆ ರೀತಿ ದುಡಿದೆ. 27 ವರ್ಷ 3 ಗ್ರಾಮಗಳಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆ ಆಲಹಳ್ಳಿ, ಹಿರಿಯ ಪ್ರಾಥಮಿಕ ಶಾಲೆ ದೇವತಿಕೊಪ್ಪ, ಹಿರಿಯ ಪ್ರಾಥಮಿಕ ಶಾಲೆ ತವನಂದಿಯಲ್ಲಿ 3 ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬದುಕಿ ನನ್ನ ಮನಸ್ಸಿನ ಇಚ್ಛೆಯಂತೆ ಬದುಕಿ ರಿಟೈರ್ ಆಗಿ 4 ವರ್ಷ ಆಯಿತು. ನಾನು ಏನು ತರಕಾರಿ ಒಗ್ಗರಣೆ ಕಲ್ಸ್ಕೊಂಡು ತಿಂತಿದ್ದೆ ಅಂತ ಹೇಳ್ತೀನಲ್ಲ, ಆಮೇಲೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯರು ಕುಡಿತಿದ್ರು ಅಂತ ಹೇಳ್ತಿದ್ನಲ್ಲ, ನಮ್ಮ ಮನೆ ಒಡೆದೋಯ್ತು ಅಂತ ಹೇಳ್ತಿದ್ನಲ್ಲ, ನಮ್ಮ ತಾಯಿಗೆ ಹೊಡಿತಿದ್ರು ಅಂತ ಹೇಳಿದ್ನಲ್ಲ. ಬೇರೆ ಉದಾಹರಣೆ ಬೇಡ, ಬೇರೆಯವ್ರಿಗೆ ಹೇಳಿದ್ರೆ ಬೇಜಾರಾಗುತ್ತೆ. ನಮ್ಮ ತಂದೆಯನ್ನೇ ಹೇಳ್ಕೊಳ್ತೇನೆ. ಎಷ್ಟು ಕ್ರೂರಿಯಾಗಿದ್ರು, ದೇವರಂತ ಮನುಷ್ಯ ನಮ್ಮ ತಂದೆ. ನಮ್ಮ ತಾಯಿನ ಮಾಡೆಗೋಡೆ ಸುತ್ತರಿಸ್ತಿದ್ರು. ನಮ್ಮ ಮನೆಗೆ ಬಂದ ಅಂದ್ರೆ ನಮ್ಮ ತಾಯಿ ಪಕ್ಕದ ಮನೆಗೆ ಹೋಗಿ ಅಡ್ಕಿಡ್ತಿದ್ಲು. ಅಡ್ಕೊಂಡ್ರು ಹೋಗಿ ಕ್ರೂರ ಪ್ರಾಣಿಯನ್ನ ಭೇಟಿ ಆಗ್ಲಿಕ್ಕೆ ಕ್ರೂರವಾಗಿ ಓಡ್ ಹೋಗ್ತೀವಲ್ಲ, ಆ ರೀತಿ ಓಡ್ ಹೋಗಿ ಪುಚ್ಚ ಎಳ್ಕೊಂಡ್ಬಂದು ಇಡೀ 1000 ಮನೆ ಗ್ರಾಮಕ್ಕೂ ಕೇಳಂತ ಅಯ್ಯಯ್ಯೋ ಸತ್ನೋ ಅನ್ನೋ ಕೊನೆ ಈಗಲೂ ನನ್ನ ಕಿವಿಯಾಗಿ ನಮ್ಮ ತಾಯಿ ಧ್ವನಿ ಕೇಳ್ತದೆ. ಆ ಆಕ್ರೋಶಕ್ಕೆ ಆಯುಧ ಹಿಡಿದು ವಿಧಾನಸೌಧ ಮತ್ತು ಪಾರ್ಲಿಮೆಂಟಲ್ಲಿ ಕುಂತಿರ್ತಕ್ಕಂಥ ಪ್ರತಿನಿಧಿಗಳಿಗೆ ನಾನು ಏನು ಮಾಡಲಿ ಅಂತೇಳಿ ಕೊತ ಕುಣಿತಿದ್ದೆ ನನ್ನ ಆತ್ಮ. ನಿಮ್ಮ ಯಾವ ಭಾಗ್ಯಗಳು ಬೇಡ, ಯಾವ ಸೌಲಭ್ಯಗಳು ಬೇಡ, ಬೇಕು ಮದ್ಯಪಾನ ಸಂಪೂರ್ಣ ನಿಷೇಧವಾಗಿ ಅದನ್ನು ಕೊಡುವಂತ ತಾಕತ್ ಬೆಳೆಸ್ಕೊಳ್ಳಿ, ಚಿಂತನೆ ಬೆಳೆಸ್ಕೊಳ್ಳಿ. ಭಾರತ ಸ್ವಾತಂತ್ರ್ಯಕ್ಕೆ ಹುತಾತ್ಮರಾಗಿ ನೋಡಿ. ನಾನು ಈ ಮನೆಯಲ್ಲಿ ಕುಂತಿದ್ದಿಲ್ಲ, 25 ಲಕ್ಷ ರೂಪಾಯಿ ಮನೆಯನ್ನು ನಾನು ಬಡವ ಕಟ್ಟಿದೆ. ನಾನು ಮಾಸ್ಟರ್ ಆದೆ. ಆ ಸಂಬಳ ನನಗಿಂತ ಮನೆ ಕಟ್ಟಲಿಕ್ಕೆ ಒಂದು ಚೈತನ್ಯ ತಂದು ಕೊಡ್ತು. ಅರಮನೆ ಅಂತ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಅವಾಗ ನಾನು ವಿದ್ಯಾರ್ಥಿಯಾಗಿದ್ದಾಗ ಮನೆ ಕಟ್ಟೆ ಮೇಲೆ ನಿಂತ್ಕೊಂಡ್ರೆ, ಇಲ್ಲಿ ರಂಗಸ್ವಾಮಿ ಅವ್ರು ಬರ್ತಾ ಇದ್ದಾರೆ ದೂರದಲ್ಲಿ ಅಂದ್ರೆ ಅವ್ರನ್ನ ಕರಿಬೇಕಾಗತ್ತೆ ಅಂತ ಒಳಗೆ ಹೋಗ್ಕೊಂಡು ಅಡ್ಕೊಂಡ್ಬಿಡ್ತಿದ್ದೆ. ಯಾಕಂದ್ರೆ ನಮ್ಮ ಮನೇಲಿ ಕೂರಿಸ್ಲಿಕ್ಕೆ ನನಗೆ ಮನಸ್ಸಿಗೆ ನೋವಾಗ್ತಿತ್ತು. ಗುಡಿಸ್ಲಿಕ್ಕಿಂತ ಕೀಳಾಗಿರ್ತಕ್ಕಂಥ ಮನೇಲಿ ವಾಸ ಮಾಡ್ತಿದ್ದೆ. ಅವನಿಗೊಂದು ಹಾಲು ಕೊಡ್ಲಿಕ್ಕೆ ಹಾಲಿತ್ತು, ನಿಜ, ನಮ್ದು ಆಕಳ ಇತ್ತು. ಅದಕ್ಕೆ 2 ಹಳಕ ಸಕ್ಕರೆ ಹಾಕಂತ ಯೋಗ್ಯತೆ ಇರಲಿಲ್ಲ ನಮ್ಮಪ್ಪ ನಮ್ಮ ಅವ್ವ ನನಗೆ. ಹಾಗಾಗಿ ಒಳಗೆ ಹೋಗ್ಕೊಂಡ್ಬಿಡ್ತಿದ್ದೆ. ಅಂಥವ್ನು ಇವತ್ತು 25 ಲಕ್ಷ ರೂಪಾಯಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇದಕ್ಕೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಸ್ವಾತಂತ್ರ್ಯ ಹೋರಾಟಗಾರರು, ಕಾಗೋಡು ಹೋರಾಟಗಾರರು, ಚಂದ್ರಗುತ್ತಿ ಬೆತ್ತಲೆ ಸೇವೆ ನಿಷೇಧ ಹೋರಾಟಗಾರರು, ಆಮೇಲೆ ನಮ್ಮ ಸಿದ್ದರಾಮಯ್ಯನಂತ ನಾನು ಮನಸ್ಸಾರ ಒಪ್ಪಿಕೊಳ್ಳುವಂಥ ಒಬ್ಬ ಇವತ್ತಿನ ತಲೆಮಾರಿನಲ್ಲಿ ನಾನು ಒಪ್ಪಿಕೊಳ್ಳುವಂಥ ನಾಯಕ, ಎಲ್ಲರೂ ಹಂಗಾಗ್ಬೇಕಂತ ನಾಯಕರಾಗಲಿ ಅಂತ ನಾನು ಬಯಸ್ತೇನೆ. ನಾನು ಅಂಥವನೇ. ಅವರಿಗೆ ಅಭಿನಂದಿಸ್ತೇನೆ. ಅವ್ರ ಅನ್ನವನ್ನು ಊಟ ಮಾಡ್ತಾ ಇದ್ದೀವಿ. ಅದನ್ನ ಋಣ ತೀರಿಸಬೇಕು ಅಂದ್ರೆ ನಾವು ಅಂಬೇಡ್ಕರ್ ಹೇಗೆ ತುಳಿತಕ್ಕೊಳಗಾಗಿ ಬಟಾರ್ತಿಯಲ್ಲಿ ಹೊರಗೆ ಕೂತ್ಕೊಂಡು ಪಾಠ ಕೇಳಿ ಸಂವಿಧಾನ ಬರೀತಕ್ಕಂಥ ವ್ಯಕ್ತಿಯಾಗಿ ಅರ್ಧ ಚೌರ ಮಾಡಿಸ್ಕೊಂಡು ಅವಮಾನ ಅನುಭವಿಸಿ ಅಂಥ ವ್ಯಕ್ತಿ ಸಂವಿಧಾನ ಬರೆದು ಇವತ್ತು ಈ 21ನೇ ಶತಮಾನದಲ್ಲಿ ಭಾರತ ಜಗತ್ತಿಗೆ ಉನ್ನತ ರಾಷ್ಟ್ರಗಳಿಗೆ ಪೈಪೋಟಿ ಮಾಡಿ ಬಡವರ ಮಗ ಈ ಅರಮನೆಯಲ್ಲಿ ಬದುಕಲಿಕ್ಕೆ ಅಂಬೇಡ್ಕರ್, ಸ್ವಾತಂತ್ರ್ಯ ಹೋರಾಟಗಾರರು, ಇವರೆಲ್ಲ ಕಾಗೋಡು ಹೋರಾಟಗಾರರು ಹುತಾತ್ಮರ ಕಾರಣ ಅಲ್ವಾ? ಅವರನ್ನು ಪೂಜಿಸೋದು ಅವ್ರು ಗೌರವಿಸ್ಬೇಕು ಅಂತಕ್ಕಂಥ ಕೃತಜ್ಞತೆ ಅಷ್ಟೇ. ಅವರನ್ನು ಅನುಸರಿಸ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕೆ, ನಾಗರಿಕರಿಗೆ, ಯುವಜನತೆಗೆ, ಎಲ್ಲ ಸಮುದಾಯಕ್ಕೆ, ಭಾರತೀಯರಿಗೆ ಬೇಕಾಗಿದೆ. ಹಾಗಾಗಿ ನಾನು ಅನುಸರಿಸಿದೆ. ನನ್ನ ಕಳಕಳಿ ಏನು ಅಂದರೆ 3 ಉದ್ದೇಶ ನಂದು. ಈಗ ನಿವೃತ್ತಿಯಾದ 15 ದಿವಸದಲ್ಲಿ ಅದರ ಸಾಹಿತ್ಯ ಬರಲಿಕ್ಕೆ ಅಷ್ಟೇ ಬಳಸ್ಕೊಂಡೆ.
16ನೇ ದಿನನೇ ನಾನು ಚಳವಳಿಗೆ ಪ್ರಾರಂಭ ಮಾಡಿದ್ದೀನಿ. ಅದಕ್ಕೋಸ್ಕರ ಒಂದು ವೇದಿಕೆ ಮಾಡ್ಕೊಂಡೆ, ಟ್ರಸ್ಟ್ ವಿಶ್ವ ಮಾನವ ಶಕ್ತಿ ಸತ್ಯಶೋಧಕ ಸಮಾಜ ಟ್ರಸ್ಟ್ ಹೊರಬ. ಇಡೀ ವಿಶ್ವದ 800 ಕೋಟಿ ಮಾನವರು ಒಂದೇ ಕುಟುಂಬ. ನಾನು ಆ ಕುಟುಂಬ ಸದಸ್ಯ. ಅವ್ರ ಕಷ್ಟ ಸುಖಗಳಲ್ಲಿ ನನ್ನ ತಾಯಿಯಷ್ಟು ಪ್ರೀತಿಯಿಂದ ಅವ್ರ ಕಲ್ಯಾಣದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಂದು. ನಿಜವಾಗ್ಲೂ ಆ ರೀತಿ ಬದುಕಬೇಕು. ಹಾಗಾಗಿ ಯಾವುದೇ ರಾಜಕೀಯ ಪಕ್ಷನ ಆರಿಸ್ಕೊಳ್ಳಿಲ್ಲ. ಇವತ್ತು ಕೆಲವು ರಾಜಕಾರಣಿಗಳನ್ನೆಲ್ಲ ಗಮನಿಸಿದ್ರೆ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕೆಲವು ಜನರ ಬಗ್ಗೆ ಮಾತಾಡ್ಬೋದು, ಬಹಳಷ್ಟು ಜನರು ಬಹುಸಂಖ್ಯಾತರ ಬಗ್ಗೆ ಮಾತಾಡ್ಲಿಕ್ಕೆ ನೋವು ಆಗುತ್ತೆ. ಯಾಕಂದ್ರೆ ನಾನು ಮಾತಾಡಿದ್ರೆ ಅವ್ರನ್ನ ಟೀಕೆ ಮಾಡ್ತಾ ಇದ್ದೀನಿ ಅನ್ನೋ ಭಯನೂ ನನಗಿದೆ. ಆ ಟೀಕೆ ಮಾಡೋದು ಬೇಡ, ಅವರು ಬದಲಾವಣೆ ಆಗಲಿ. ಆದರೆ ಅರ್ಥಗರ್ಭಿತವಾದ ವ್ಯಕ್ತಿಗಳ ಬಗ್ಗೆ ಒಂದು ಮಾತಾಡಬೇಕು ಅನ್ನೋದಕ್ಕೆ ಸಿದ್ದರಾಮಯ್ಯನ ಇವತ್ತಿನ ಕಾಲಕ್ಕೆ ನೆನೆಸ್ಕೊಂಡೆ. ನಾವೆಲ್ಲರೂ ಅಂಥವ್ರಾಗೋಣ. ನಾನು ಸರ್ಕಾರಕ್ಕೆ ನಾನು ಬದುಕಿರೋದ್ರೊಳಗಾಗಿ ನಾನು ಸಂಕಲ್ಪ ಮಾಡಿದ್ದು ಮದ್ಯಪಾನ ಮುಕ್ತ ಭಾರತ ಆಗಬೇಕು, ಮದ್ಯಪಾನ ಮುಕ್ತ ಕರ್ನಾಟಕ ಆಗಬೇಕು, ಮದ್ಯಪಾನ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು. ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಚಂದ್ರಗುತ್ತಿ ಬೆತ್ತಲೆ ಸೇವೆ ನಿಷೇಧಕ್ಕೆ ಹೋರಾಡಿದಾಗ ರಾಮಕೃಷ್ಣ ಹೆಗಡೆಯವರು ಅರ್ಥ ಮಾಡಿಕೊಂಡು ಅದನ್ನು ನಿಷೇಧ ಮಾಡಿದಾಗ ಸರ್ಕಾರನೇ ಹಿಡ್ಕೊಂಡು ಹೊಡೆದು ಪೊಲೀಸರನ್ನೇ ಹಿಡ್ಕೊಂಡು ಹಲ್ಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಈ ಅಜ್ಞಾನಿಗಳು ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಸೇರಿ ದೇವ್ರು ಬರ್ತಕ್ಕಂಥವ್ರು ಒಂದು ದೊಡ್ಡ ಘಟನೆ ಮಾಡಿದ್ರು. ಅಂದರೆ ಅನಕ್ಷರತೆ ಮತ್ತು ಅಜ್ಞಾನ ಬಲಿಷ್ಠವಾದರೆ ಎಂಥ ಕ್ರೂರ ಸಮಾಜ ಆಗುತ್ತೆ ಅನ್ನೋದಕ್ಕೆ ಆ ಚಂದ್ರಗುತ್ತಿ ಬೆತ್ತಲೆ ಸೇವೆ ಆ ಪೊಲೀಸ್ ಸಮುದಾಯವನ್ನು ಹಿಡ್ಕೊಂಡು ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಒಂದು ಉದಾಹರಣೆ ಇದೆ ಇಂಡಿಯನ್ ಹಿಸ್ಟ್ರಿಯಲ್ಲಿ, ಕರ್ನಾಟಕ ಹಿಸ್ಟ್ರಿಯಲ್ಲಿ. ಹಾಗಾದರೆ ಅವತ್ತು ರಾಮಕೃಷ್ಣ ಹೆಗಡೆಯವರು ಅಜ್ಞಾನಕ್ಕೆ ಶಕ್ತಿ ಇರಬೇಕಾದ್ರೆ ಸರ್ಕಾರಕ್ಕೆ ಎಷ್ಟು ಶಕ್ತಿ ಇರಬೇಕು, ಯಾರ್ಯಾರಿಗೆ ದೇವ್ರು ಬರ್ತದೆ ಒಳಗೆ ಹಾಕ್ರಿ ಅಂತೇಳಿ 5 ಜನ ಪೊಲೀಸರು 309 ಹಳ್ಳಿಯಲ್ಲೂ ಕೂಡ ಸೊರಬ ತಾಲೂಕಿನಲ್ಲಿ ಬಂದಾಗ ಎಲ್ಲರೂ ಅಡ್ಕೊಂಡ್ಬಿಟ್ರು ದೇವ್ರು ಬರೋರು. ಯಾಕೆ ಅಡ್ಕೊಂಡ್ರೆ ದೇವ್ರು ಬರೋರು? ಯಾಕೆ ಅಡ್ಕೊಂಡ್ರೆ ದೇವ್ರು ಬರೋರು? ದೇವ್ರೇ ಆಗಿದ್ರೆ ಒಂದು ಕಡೆಯಿಂದ ಕೊಚ್ತಾ ಬಂದ್ರು ಕೂಡ ಹೇಳೋ ಅಂತೇಳಿ ವೇಷ ಮಾಡ್ಬೇಕಾಗಿತ್ತು. ಯಾಕೆ ಅಡ್ಕೊಂಡ್ರು? ಅದೊಂದು ರೋಗನ ಹೊರತು ದೇವರಲ್ಲ. ಆ ರೋಗನ ಎಷ್ಟೋ ಜನ ನಾಯಕರು ಸಹಿತ ಕಾಲಿಗೆ ಬಿದ್ದಿರ್ತಕ್ಕಂಥ ಕ್ರೂರ ಉದಾಹರಣೆ ನಮ್ಮ ಎದುರಿಗಿದೆ. ನಾನು ಬಿದ್ದಿದ್ದೀನಿ, ನನ್ನ ಮನಸ್ಸು ವಿಷಾದಿಸ್ಕೊಳ್ತೀನಿ. ನಮಗೆ ತರಬೇತಿ ಇರಲಿಲ್ಲ, ಮಾರ್ಗದರ್ಶಕರಿರಲಿಲ್ಲ, ಅಜ್ಞಾನಕ್ಕೆ ಹಣೆ ಇಟ್ಟಿದ್ದು, ನಿಂಬೆಕಾಯಿ ಗಡ್ಗಡಿದ್ವಿ ಕಾಯಿಲೆ ಬಂತು ಅಂದರೆ. ಅದಕ್ಕೋಸ್ಕರ ಅದೇ ಮಾದರಿಯಲ್ಲಿ ಇವತ್ತು ನಿಷೇಧ ಆಗಿದೆ. ನಮ್ಮ ಇಡೀ ಸೊರಬ ತಾಲೂಕು, ಈ ನಮ್ಮ ಸಮಾಜ ಸ್ನಾನ ಮಾಡಿದೆ. ಸಾಮಾಜಿಕ ಶಾಪ, ಬೆತ್ತಲೆ ಸೇವೆ, ದೇವ್ರು ಬರುತ್ತೆ ಅಂತೇಳಿ ನಂಬತಕ್ಕಂಥ ಒಂದು ಕ್ರೂರ ವ್ಯವಸ್ಥೆ ನಾಶವಾಗಿ ಇವತ್ತು ಸ್ನಾನ ಆಗಿಲ್ಲ ಸರ್. ಹಾಗಾಗಿ ಮದ್ಯಪಾನದಿಂದ ಭಾರತ ಮುಕ್ತ ಆದರೆ ವಿನ ಭಾರತಕ್ಕೆ ಭವಿಷ್ಯ ಇಲ್ಲ. ಘಂಟಾಘೋಷವಾಗಿ ಹೇಳ್ತೇನೆ, ಸಿದ್ದರಾಮಯ್ಯನವ್ರಿಗೂ ಹೇಳ್ತೇನೆ, ಪ್ರಧಾನಮಂತ್ರಿಗೂ ಹೇಳ್ತೇನೆ, ಎಲ್ಲ ಜನಪ್ರತಿನಿಧಿಗಳು ಹೇಳಿಗಳಿಗೂ ಕೂಡ ಈ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ನಾನು ರಿಟೈರ್ ಆದ ನಂತರ ಸಂಪೂರ್ಣ ಮದ್ಯಪಾನ ಮುಕ್ತ ಭಾರತಕ್ಕೆ ಮನೆ ಮನೆಗೂ ಭೇಟಿ ಮಾಡಿ ಕುಡಿಬಾರ್ದು, ಮದ್ಯಪಾನ ಯಾವುದೇ ರೀತಿಯ ಮದ್ಯಪಾನವನ್ನು ಸೇವಿಸಬಾರ್ದು, ಆಮೇಲೆ ಸರ್ಕಾರನು ಇದನ್ನು ಮಾರಾಟ ಮಾಡಬಾರ್ದು. ಉದಾಹರಣೆಗೆ ಒಂದು ಗಾಂಜಾ ಗಿಡನ ನಮ್ಮ ಹಕ್ಕಲಲ್ಲಿ ಕೆಲವರೆಲ್ಲ ಕದ್ದು ಹಚ್ತಾರೆ ಹಕ್ಕಲಲ್ಲಿ. ಆ ಗಾಂಜಾ ಗಿಡ ಹಚ್ಚಿದ್ರೆ ಪೊಲೀಸರು ಅಟ್ಯಾಕ್ ಮಾಡಿ ಜೈಲಿಗೆ ಹಾಕ್ತಾರೆ. ಬಹಳ ಅರ್ಥಗಿರ್ಬೋದು ಕಾರ್ಯಕ್ರಮ. ಸರ್ಕಾರಕ್ಕೆ ಅಭಿನಂದಿಸ್ತೇನೆ, ಪೊಲೀಸ್ ಇಲಾಖೆಗೆ ಅಭಿನಂದಿಸ್ತೇನೆ. ಅದರ 1000 ಪಟ್ಟು ಕ್ರೂರ ವಸ್ತು ಹೆಂಡ ಇಲ್ಲ. ಘಂಟಾಘೋಷವಾಗಿ ಹೇಳ್ತೇನೆ, ಸಿದ್ದರಾಮಯ್ಯನವ್ರಿಗೂ ಹೇಳ್ತೇನೆ, ಪ್ರಧಾನಮಂತ್ರಿಗೂ ಹೇಳ್ತೇನೆ, ಎಲ್ಲ ಜನಪ್ರತಿನಿಧಿಗಳು ಹೇಳಿಗಳಿಗೂ ಕೂಡ ಈ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ನಾನು ರಿಟೈರ್ ಆದ ನಂತರ ಸಂಪೂರ್ಣ ಮದ್ಯಪಾನ ಮುಕ್ತ ಭಾರತಕ್ಕೆ ಮನೆ ಮನೆಗೂ ಭೇಟಿ ಮಾಡಿ ಕುಡಿಬಾರ್ದು, ಮದ್ಯಪಾನ ಯಾವುದೇ ರೀತಿಯ ಮದ್ಯಪಾನವನ್ನು ಸೇವಿಸಬಾರ್ದು, ಆಮೇಲೆ ಸರ್ಕಾರನು ಇದನ್ನು ಮಾರಾಟ ಮಾಡಬಾರ್ದು. ಉದಾಹರಣೆಗೆ ಒಂದು ಗಾಂಜಾ ಗಿಡನ ನಮ್ಮ ಹಕ್ಕಲಲ್ಲಿ ಕೆಲವರೆಲ್ಲ ಕದ್ದು ಹಚ್ತಾರೆ ಹಕ್ಕಲಲ್ಲಿ. ಆ ಗಾಂಜಾ ಗಿಡ ಹಚ್ಚಿದ್ರೆ ಪೊಲೀಸರು ಅಟ್ಯಾಕ್ ಮಾಡಿ ಜೈಲಿಗೆ ಹಾಕ್ತಾರೆ. ಬಹಳ ಅರ್ಥಗಿರ್ಬೋದು ಕಾರ್ಯಕ್ರಮ. ಸರ್ಕಾರಕ್ಕೆ ಅಭಿನಂದಿಸ್ತೇನೆ, ಪೊಲೀಸ್ ಇಲಾಖೆಗೆ ಅಭಿನಂದಿಸ್ತೇನೆ. ಅದರ 1000 ಪಟ್ಟು ಕ್ರೂರ ವಸ್ತು ಹೆಂಡ ಮಂಥಾನ ಮುರಿದು ಹೋಗಿದ್ದಾವೆ. ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರು ವಿಧವೆಯರಾಗಿ ಗಂಡನ ಕಳ್ಕೊಂಡು ಅಲ 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 ಅಂತಾರೆ. ಕೆಲವರು ಗಂಡ ಬಂದ ಅಂದ್ರೆ ಓಡಿ ಹೋಗಿ ಪಕ್ಕದ ಮನೆ ಅಡಿಕೆಂತಾರೆ. ಯಾರೋ ಕಳ್ಳ ಬಂದ ಅಂತ ಓಡಿ ಹೋಗ್ತಾರೆ. ಹಿಡ್ಕೊಂಬಂದು ಹೊಡೆದು 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 ಕೊಲೆ ಮಾಡ್ತಾ ಇದ್ದಾರೆ ಗಂಡಂದಿರು, ಹಿಂಸೆ ಕೊಡ್ತಾ ಇದ್ದಾರೆ ಗಂಡಂದಿರು.
ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡನಿಗೆ ವಿಷಯ ಹಾಕಿದ್ದಾರೆ ಇಂಥ ಗಂಡ ಬೇಡ ಅಂತ. ಈಗ 253 ಹಳ್ಳಿಗಳನ್ನು ಭೇಟಿ ಮಾಡಿದ್ದೇನೆ ಸೊರಬ ತಾಲೂಕಿನಲ್ಲಿ. 10,000 ಮನೆಗಳನ್ನು ಭೇಟಿ ಮಾಡಿದ್ದೇನೆ. ಆ ಮನೆಗಳಲ್ಲೂ ಕೂಡ ಇದೇ ರೀತಿಯಲ್ಲಿ 5 ನಿಮಿಷದಿಂದ 1 ಗಂಟೆವರೆಗೂ ಕೂಡ ಮಾತಾಡಿದ್ದೇನೆ. ಹಾಗಾಗಿ ಜನ ತುಂಬ ನೊಂದ್ಕೊಂಡಿದ್ದಾರೆ. ಅದನ್ನು ಸ್ವಾತಂತ್ರ್ಯ ಹೋರಾಟದ ಮಾದರಿಯಲ್ಲಿ ಕುಡಿಬಾರ್ದು ಮತ್ತು ಸರ್ಕಾರನೂ ಇದನ್ನು ಸಂಪೂರ್ಣ ಬ್ಯಾನ್ ಮಾಡಬೇಕು. ಇದಕ್ಕೆ ನಾನೊಂದು ಸಲಹೆಯನ್ನು ಕೊಡ್ತೇನೆ. ಇದು ತುಂಬ ಕಷ್ಟದ್ದು ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಹಣ ಸಂಗ್ರಹ ಆಗುತ್ತೆ ಹೆಂಡದ ವ್ಯಾಪಾರದಿಂದ ಅಂತ, ತಾಳಿ ಎಳೆಯಕ, ಜೀವ ಕಳೆಯಕ. ಭಯೋತ್ಪಾದನೆಯಲ್ಲಿ ಈ ಕುಟುಂಬದಲ್ಲಿ ಬದುಕ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ನಾನು ಅದನ್ನು ಸಂಪೂರ್ಣ ಹೇಳಲಿಕ್ಕೆ ಈ ಚಳುವಳಿಯ ವರದಿಯನ್ನು ಮಾಡಲಿಕ್ಕೆ ತುಂಬ ಸಮಯ ಬೇಕು. ನನಗೆ ಸಮಯ ಇಲ್ಲ. ಒಂದೊಂದು ಊರಲ್ಲಿ ಮನೆಗೊಬ್ಬರು ವಿಧವೆಯರಿದ್ದಾರೆ. ಇಲ್ಲೊಂದು ಮುಟುಗುಪ್ಪೆ ಅಂತ ಗ್ರಾಮ ಇದೆ. ಅಲ್ಲಿ ಮುಟುಗುಪ್ಪೆಯಲ್ಲಿ 127 ಜನ ವಿಧವೆಯರಿದ್ದಾರೆ. 11 ಜನ ಈಡಿಗರು, 19 ಜನ ಮುಡಿವಾಳರು, ಉಳಿದರು SC/ST ಜನ. 89 ಮನೆ ಇದೆ ಆ ಊರಲ್ಲಿ, SC/ST ಮನೆ. ಆ ಮನೆಯಲ್ಲಿ 25 ವರ್ಷದ ನಂತರದವ್ರು ಯಾರೂ ಇಲ್ಲ. 30 ವರ್ಷದ ನಂತರದವರು ಅಷ್ಟರೊಳಗನೆ ಕೂಡ ಸತ್ತೋಗಿದ್ದಾರೆ. ಅಕಸ್ಮಾತ್ ಜೀವಿತಕ್ಕಂಥವ್ರು ಕೂತ್ಕೊಂಡ್ರು ನಿಂತ್ಕೊಂಡ್ರೆ ಕೂತ್ಕೊಳ್ಳಲ್ಲ. ನಾಳೆ ಸತ್ತು ಹೋಗ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಕಾರಣ ಕುಡುಕರಾಗಿದ್ದೇ ಕಾರಣ. ಹಾಗಾದ್ರೆ ಯಾಕೆ ಇಷ್ಟು ಕುಡುಕರಾದ್ರು ಅವರೆಲ್ಲ? ಯಾಕೆ ಕುಡುಕರಾದ್ರು? ನನ್ನ ಪ್ರಕಾರ 2 ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಕುಡುಕರಾಗ್ತಾ ಇದ್ದಾರೆ. ಯುವಕರು, ಮಕ್ಕಳು, ಎಲ್ಲ ವರ್ಗದವರು. ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಏನು ಚುನಾವಣೆ ನಡೆಯುತ್ತದೆ, ಈ ಚುನಾವಣೆಯಲ್ಲಿ ರಾಜಕಾರಣಿಗಳು ಗೆಲ್ಲಿಕ್ಕೋಸ್ಕರ ಹಣ ಮತ್ತು ಹೆಂಡವನ್ನ ಸರಬರಾಜು ಮಾಡ್ತಕ್ಕಂಥ ಒಂದು ಕ್ರೂರ ಸಂಸ್ಕೃತಿ, ಕ್ರೂರ ವ್ಯವಸ್ಥೆ, ದುಷ್ಟ ವ್ಯವಸ್ಥೆ 75% ಜನ ಕುಡುಕರಾಗ್ಲಿಕ್ಕೆ ಕಾರಣ ಆಗಿದೆ. ಎರಡನೇದು, ನಮ್ಮ ಹಿಂದೂ ಧರ್ಮದಲ್ಲಿ ದೇವಸ್ಥಾನ ಕೊಟ್ಟಿದ್ದೀವಿ. ಮಾರಿ ಹಬ್ಬ ಇರೋದೇ ಹೆಂಡ ಕೊಡಿಸೋದಕ್ಕಾಗಿ. 75% ಜನತೆ ಕುಡುಕರಾಗ್ಲಿಕ್ಕೆ ಮಾರಿ ಹಬ್ಬನೇ ಪ್ರೇರಣೆ ಕೊಡ್ತಾ ಇದೆ. ಅದನ್ನು ದೇವತೆ ಅಂತ ಉತ್ಸವ ಮಾಡಿ ಆಚರಿಸ್ತಾ ಇದ್ದೇವೆ. ಆ ಊರು ಸಾಲ್ಗಾರಿಗೆ ತುತ್ತಾಗಿ ಬಲಿಯಾಗಿ ದಿವಾಳಿ ಆಗಿದೆ. ಒಂದು ಮದುವೆ ಆದ್ರೆ 2 ಕುಟುಂಬ, ಬಡ ಕುಟುಂಬ, ಮರಿಮಕ್ಳ ಕಾಲಕ್ಕೂ ತೀರ್ಸ್ಲಿಕ್ಕೆ ಆಗದೆ ಬಡ್ಡಿ ಸಾಲಕ್ಕೆ ತುತ್ತಾಗಿ ಮದುವೆಯಿಂದ 2 ಕುಟುಂಬ ನಾಶ ಆಗ್ತವೆ. ಒಂದು ಮಾರಿ ಹಬ್ಬ ಆಯ್ತು ಅಂದ್ರೆ ಇಡೀ ಊರಿಗೂರೇ ಒಂದು 10 ವರ್ಷ ಬಡತನ ರೇಖೆಯಿಂದ ಹಿಂದಕ್ಕೆ ಹೋಗ್ತಾರೆ. ಈ 2 ಕಾರಣಗಳಿಂದ. ಆಮೇಲೆ ನಾನು ಕೂಡ ಒಂದು ಈಡಿಗ ಸಮಾಜದಲ್ಲಿ ಹಿಂದುಳಿದ ವರ್ಗದ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಮನೆಯಲ್ಲಿ ನಡೀತಕ್ಕಂಥದ್ದು ಹೇಳ್ತೇನೆ. ಮಾಳ್ಪಕ್ಷ ಹಬ್ಬ ಅಂತ ಆಗುತ್ತೆ ವರ್ಷ, ಹಿರಿಯರ ಹಬ್ಬ. ಆ ಮಾಳ್ಪಕ್ಷ ಹಬ್ಬದಲ್ಲಿ ನಾನು ಪ್ರಾಬಲ್ಯಕ್ಕೆ ಬಂದ್ಮೇಲೆ ನಾನು ನಿಷೇಧ ಮಾಡಿದ್ದೇನೆ ನಮ್ಮ ಮನೆಯಲ್ಲಿ. ನಿಮ್ಮ ಅಜ್ಜ ಇವತ್ತು ಬರ್ತಾನೆ, ಅವನಿಗೆ ಒಂದು ಕೊಟ್ಟಿದ್ರೆ ಸಾಕು, ಊಟ ಬೇಡ ಏನು ಬೇಡ, ಇಡಕಲಿ ಕೆಳಗೆ ಕೊಟ್ಟೆ ಇಡ್ರಿ ಅಂತೇಳಿ ಇಡಕಲಿ ಕೆಳಗಡೆ ಕೊಟ್ಟೆ ಅಥವಾ ಕ್ವಾರ್ಟರ್ ಬಾಟ್ಲಿ ಹೆಂಡವನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಅಲಂಕಾರ ಮಾಡ್ತಕ್ಕಂಥ ದೇವಸ್ಥಳದಲ್ಲಿ ಹೆಂಡದ ಬಾಟ್ಲಿ ಪೂಜಿಸ್ತಕ್ಕಂಥ ಹಬ್ಬಗಳು ಹಿರಿಯರ ಹಬ್ಬದಲ್ಲಿ ವರ್ಷ ಹಿಂದುಳಿದ ವರ್ಗದ ಎಲ್ಲ ಕುಟುಂಬಗಳಲ್ಲಿ ಈಗಲೂ ನಡೀತಾ ಇದೆ. ನಾನು ಪ್ರಾಬಲ್ಯಕ್ಕೆ ಬಂದ್ಮೇಲೆ ನಮ್ಮ ಮನೆಯಲ್ಲಿ ನಿಷೇಧ ಮಾಡಿದ್ದೀನಿ. ಅವ್ರು ಬರಲ್ಲ, ಅವ್ರ ಕೃತಜ್ಞತೆಗೆ ಹಬ್ಬ ಆಚರಿಸ್ತೀವಿ ಅಷ್ಟೇ, ಅದನ್ನೆಲ್ಲ ನಂಬಾರ್ದು. ಆದ್ರೆ ನಮ್ಮ ಅಜ್ಜನೇ ಮಾಡಿರ್ಲಿ, ನಮ್ಮ ಅಪ್ಪನೇ ಮಾಡಿರ್ಲಿ, ಮಂತ್ರಿ ಮಾಡಿರ್ಲಿ, ಯಾರೇ ಮಾಡಿ, ನಮ್ಮ ಗುರುಗಳೇ ಮಾಡಿರ್ಲಿ, ಅದು ಪಾಪದ ಕೆಲಸ, ಅದು ತಾಳಿ ಎರೆಯೋ ಕೆಲಸ, ನಮ್ಮನ್ನು ಆರ್ಥಿಕವಾಗಿ ದಿವಾಳಿ ಮಾಡೋ ಕೆಲಸ, ನಮ್ಮ ಆರೋಗ್ಯ ಹಾಳು ಮಾಡಿ ಎಡ ವಯಸ್ಸಿನಲ್ಲಿ ದುರ್ಮರಣ ಮಾಡ್ತಕ್ಕಂಥ ವಸ್ತು ಅದು. ಅದನ್ನು ಸ್ವೀಕರಿಸಬಾರ್ದು. ನಮ್ಮ ಅಜ್ಜ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ನಮ್ಮಿಂದ ಕೊನೆ ಆಗ್ಬೇಕು. ನಮ್ಮ ಅಜ್ಜ ಬಂದರ ಅಂದ್ರೆ ಅವ್ನು ನೀರು ಕುಡಿದು ಹೋಗ್ಲಿ, ಈ ಹೆಂಡ ಮಾತ್ರ ಇಡಬಾರ್ದು ಅಂತೇಳಿ ನಮ್ಮ ಮನೆಯಲ್ಲಿ ನಿಷೇಧ ಮಾಡಿರ್ತಕ್ಕಂಥದ್ದು. ಇದೇ ರೀತಿ ವಿಧಾನಸೌಧ ಪಾರ್ಲಿಮೆಂಟ್ಗಳು ಪ್ರತಿಜ್ಞೆ ಮಾಡಬೇಕು. ಈ ಹಣವನ್ನ ಹೇಗೆ ರಿಕವರಿ ಮಾಡ್ಕೋಬೇಕು ಅಂತ ನಾನು ಸಲಹೆಯನ್ನು ಕೊಡ್ತೇನೆ. ಸಾಧ್ಯ ಇದೆ, ನಮ್ಮ ದೇಶಕ್ಕೆ ಆ ತಾಕತ್ ಬಂದಿದೆ. ಸ್ವಾತಂತ್ರ್ಯ ನಂತರ ಸರ್ಕಾರದ ಅತ್ಯುತ್ತಮ ಕಾರ್ಯಕ್ರಮಗಳು, ಧನಾತ್ಮಕ ಕಾರ್ಯಕ್ರಮಗಳ ಪ್ರಯುಕ್ತ ಕಾಗೋಡು ಹೋರಾಟ ಇವೆಲ್ಲ ಜಾರಿ ಆದ್ಮೇಲೆ ಭಿಕ್ಷುಕರು ಮನೆಯಲ್ಲಿ ತೋಟ ಮಾಡಿದ್ದಾರೆ. ನನ್ನಂತ ಅರಮನೆ ಅಂತ ಮನೆ ಕಟ್ಟಿದ್ದಾರೆ. ಬಗರುಕುಂ ಜಮೀನೆಲ್ಲ 50 ಎಕರೆ, 100 ಎಕರೆ, 25 ಎಕರೆ, 10 ಎಕರೆ ಜಮೀನ್ ಅಡಿಕೆ ತೋಟ ಮಾಡಿದ್ದಾರೆ. ಸಾಗುವಾನಿ ಪ್ಲಾಂಟೇಶನ್ ಮಾಡಿದ್ದಾರೆ. ಶುಂಠಿ ಬೆಳೆಗಾರರಾಗಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ, ಲಕ್ಷಾಧೀಶರಾಗಿದ್ದಾರೆ. ಅದರ ಕೆಳಗಿರೋರು ಅದರ ಬಡವರು.
ಒಂದು 30-40% ಇದ್ದಾರೆ ಇನ್ನೂ ಬಡವರು. 60% ಉನ್ನತ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರು ಯಾರು ಸರಿಯಾದ ರೀತಿಯಲ್ಲಿ ದೇಶಭಕ್ತಿಗಾಗಿ, ದೇಶ ಕಟ್ಟಲಿಕ್ಕಾಗಿ ಕಂದಾಯ ಕಟ್ತಾ ಇಲ್ಲ. ಅವರಿಗೆ ಮಾರ್ಗದರ್ಶನ ಮಾಡಿ, ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರ ಮುಕ್ತವಾಗಿ ನಾನು ಆಡಳಿತ ಮಾಡ್ತೇನೆ, ನಾನು 1 ಪೈಸಾ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಲ್ಲ ಅನ್ನೋ ಬದ್ಧತೆ ಇಟ್ಟುಕೊಂಡು ಜನರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತರ, ನೆಹರೂಜಿ ತರ ನಿಮ್ಮ ಹೃದಯವಂತಿಕೆಯನ್ನ ತೋರಿಸಿದ್ರೆ ಆ ಜನ 5 ಲಕ್ಷ ಕಂದಾಯ ಕಟ್ತಕ್ಕಂಥ ಸಾಮರ್ಥ್ಯ ಇರೋರು 1 ಪೈಸಾ ಕಂದಾಯ ಕಟ್ತಾ ಇಲ್ಲ. ಯಾಕೆ? ಹೆಂಡ ಕುಡಿಸಿ ಇಂಥ ಕ್ರೂರ ವಸ್ತು ಅಂತ ಗೊತ್ತಿದ್ರು ಕೂಡ ಅದು ಪಾಪದ ಕೆಲಸ, ಅದು ತಾಳಿ ಎರೆಯೋ ಕೆಲಸ, ನಮ್ಮನ್ನು ಆರ್ಥಿಕವಾಗಿ ದಿವಾಳಿ ಮಾಡೋ ಕೆಲಸ, ನಮ್ಮ ಆರೋಗ್ಯ ಹಾಳು ಮಾಡಿ ಎಡ ವಯಸ್ಸಿನಲ್ಲಿ ದುರ್ಮರಣ ಮಾಡ್ತಕ್ಕಂಥ ವಸ್ತು ಅದು. ಅದನ್ನು ಸ್ವೀಕರಿಸಬಾರ್ದು. ನಮ್ಮ ಅಜ್ಜ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ನಮ್ಮಿಂದ ಕೊನೆ ಆಗ್ಬೇಕು. ನಮ್ಮ ಅಜ್ಜ ಬಂದಾನ ಅಂದ್ರೆ ಅವ್ನು ನೀರು ಕುಡಿದು ಹೋಗ್ಲಿ, ಈ ಹೆಂಡ ಮಾತ್ರ ಇಡಬಾರ್ದು ಅಂತೇಳಿ ನಮ್ಮ ಮನೆಯಲ್ಲಿ ನಿಷೇಧ ಮಾಡಿರ್ತಕ್ಕಂಥದ್ದು. ಇದೇ ರೀತಿ ವಿಧಾನಸೌಧ ಪಾರ್ಲಿಮೆಂಟ್ಗಳು ಪ್ರತಿಜ್ಞೆ ಮಾಡಬೇಕು. ಈ ಹಣವನ್ನ ಹೇಗೆ ರಿಕವರಿ ಮಾಡ್ಕೋಬೇಕು ಅಂತ ನಾನು ಸಲಹೆಯನ್ನು ಕೊಡ್ತೇನೆ. ಸಾಧ್ಯ ಇದೆ, ನಮ್ಮ ದೇಶಕ್ಕೆ ಆ ತಾಕತ್ ಬಂದಿದೆ. ಸ್ವಾತಂತ್ರ್ಯ ನಂತರ ಸರ್ಕಾರದ ಅತ್ಯುತ್ತಮ ಕಾರ್ಯಕ್ರಮಗಳು, ಧನಾತ್ಮಕ ಕಾರ್ಯಕ್ರಮಗಳ ಪ್ರಯುಕ್ತ ಕಾಗೋಡು ಹೋರಾಟ ಇವೆಲ್ಲ ಜಾರಿ ಆದ್ಮೇಲೆ ಭಿಕ್ಷುಕರು ಮನೆಯಲ್ಲಿ ತೋಟ ಮಾಡಿದ್ದಾರೆ, ನನ್ನಂತ ಅರಮನೆ ಅಂತ ಮನೆ ಕಟ್ಟಿದ್ದಾರೆ. ಬಗರುಕುಂ ಜಮೀನೆಲ್ಲ 50 ಎಕರೆ, 100 ಎಕರೆ, 25 ಎಕರೆ, 10 ಎಕರೆ ಜಮೀನ್ ತೋಟ, ಅಡಿಕೆ ತೋಟ ಮಾಡಿದ್ದಾರೆ, ಸಾಗುವಾನಿ ಪ್ಲಾಂಟೇಶನ್ ಮಾಡಿದ್ದಾರೆ, ಶುಂಠಿ ಬೆಳೆಗಾರರಾಗಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ, ಲಕ್ಷಾಧೀಶರಾಗಿದ್ದಾರೆ. ಅದರ ಕೆಳಗಿರೋರು ಅದರ ಬಡವರು ಒಂದು 30-40% ಇದ್ದಾರೆ ಇನ್ನೂ ಬಡವರು. 60% ಉನ್ನತ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರು ಯಾರು ಸರಿಯಾದ ರೀತಿಯಲ್ಲಿ ದೇಶಭಕ್ತಿಗಾಗಿ, ದೇಶ ಕಟ್ಟಲಿಕ್ಕಾಗಿ ಕಂದಾಯ ಕಟ್ತಾ ಇಲ್ಲ. ಅವರಿಗೆ ಮಾರ್ಗದರ್ಶನ ಮಾಡಿ, ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರ ಮುಕ್ತವಾಗಿ ನಾನು ಆಡಳಿತ ಮಾಡ್ತೇನೆ, ನಾನು 1 ಪೈಸಾ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಲ್ಲ ಅನ್ನೋ ಬದ್ಧತೆ ಇಟ್ಟುಕೊಂಡು ಜನರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತರ, ನೆಹರೂಜಿ ತರ ನಿಮ್ಮ ಹೃದಯವಂತಿಕೆಯನ್ನ ತೋರಿಸಿದ್ರೆ ಆ ಜನ 5 ಲಕ್ಷ ಕಂದಾಯ ಕಟ್ತಕ್ಕಂಥ ಸಾಮರ್ಥ್ಯ ಇರೋರು 1 ಪೈಸಾ ಕಂದಾಯ ಕಟ್ತಾ ಇಲ್ಲ. ಯಾಕೆ? ಹೆಂಡ ಕುಡಿಸಿ ಇಂಥ ಕ್ರೂರ ವಸ್ತು ಅಂತ ಗೊತ್ತಿದ್ರು ಕೂಡ ಆ ವಸ್ತುವನ್ನು ವ್ಯಾಪಾರ ಮಾಡ್ತಕ್ಕಂಥ ಸರ್ಕಾರದ ವ್ಯಾಪಾರ ಮಾಡಬಹುದಾ? ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ನಲ್ಲಿ ಪ್ರಧಾನಿ, ಮುಖ್ಯಮಂತ್ರಿ, ರಾಜ್ಯಪಾಲರು ಎಲ್ಲರೂ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ನಿಮ್ಗೆ ಅಗತ್ಯ ಇದೆಯಾ? ಪ್ರಶ್ನೆ ಮಾಡ್ಕೊಳ್ಳಿ. ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಿಮ್ಮ ತಾಯಿ ಹೊಟ್ಟೆ ಹುಟ್ಟಿ ಸತ್ಯ ಆದ್ರೆ, ನಿಮ್ಮ ದೇಶ ಕಲ್ಯಾಣದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಹುತಾತ್ಮರಿಗೆ ಗೌರವ ಸಲ್ಲಿಸಬೇಕು ಅಂತಕ್ಕಂಥ ಒಂದೇ ಒಂದು ಬದ್ಧತೆ ನಿಮಗೆ. ಅದಕ್ಕಾಗಿ ನೀವು ಆ ಮಟ್ಟಕ್ಕೆ ಬೆಳೆದಿರಿ. ಸೇವೆ ಇದೆ ನಿಮ್ಮಲ್ಲಿ. ಆ ಸೇವೆ ಸಲ್ಲಿಸಿ, ಜನ ಗುರುತಿಸಿ ನಿಮ್ಮನ್ನು ಮುಖ್ಯಮಂತ್ರಿ, ಶಾಸಕರು, ಮಂತ್ರಿ, ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ ಅನೇಕ ವಿಭಿನ್ನ ಸ್ಥಾನದಲ್ಲಿ ಅಲಂಕಾರಗೊಂಡಿದೆ. ನೋಡಿ ಖುಷಿ ಪಡ್ತೇವೆ. ಆದ್ರೆ ನಿಮ್ಮಿಂದ ನಿಜವಾದ ಸೇವೆ ದೇಶಕ್ಕೆ ತಲುಪ್ತಾ ಇಲ್ಲ. ನೀವು ಕೊಲೆಗಡಕರಾಗಿದ್ದೀರಿ ಅಂತ ನಾನು ಕಂಠಾಘೋಷವಾಗಿ ಹೇಳ್ತೇನೆ. ನೀವು ಬೇಜಾರು ಮಾಡ್ಕೊಂಡ್ರು ಐ ಡೋಂಟ್ ಕೇರ್. ಆತ್ಮಾವಲೋಕನ ಮಾಡ್ಕೊಳ್ಳಿ ಕಳಿಸ್ತಾ ಇದ್ದೇನೆ ನಾನು. ನಿಮಗೆ ಶಿಕ್ಷೆ ಕೊಟ್ಟು ಶಿಕ್ಷೆ ಎದುರಿಸ್ಲಿಕ್ಕೆ ತಯಾರಿದ್ದೀನಿ. ನಿಮ್ಮ ದ್ವೇಷಿ ಅಲ್ಲ ನಾನು. ನೀವೇನಾದ್ರೂ ಮತ್ತೊಬ್ಬ ಗಾಂಧಿ, ಮತ್ತೊಬ್ಬ ನೆಹರು, ಮತ್ತೊಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಂಬೇಡ್ಕರ್ ಅನ್ಸ್ಕೊಳ್ಳೋಂಥ ಒಂದು ಬದ್ಧತೆ, ಸೂರ್ಯನಷ್ಟು ಪ್ರಕಾಶಮಾನವಾದ ಆಕಾಂಕ್ಷೆ ಇರೋದಾದ್ರೆ ಮೊಟ್ಟ ಮೊದಲು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮದ್ಯಪಾನ ಸಂಪೂರ್ಣ ನಿಷೇಧ ಆಗ್ಬೇಕು. ನೌಕರರಿಗೆ ಕಾಲಕ್ಕೆ ತಕ್ಕಂತೆ ವೇತನ ಆಯೋಗಗಳನ್ನು ಕೊಡ್ತಾ ಇದ್ದೀವಿ. ನಾನು ಮೊನ್ನೆ ಸಿದ್ದರಾಮಯ್ಯನವ್ರು ಕೊಟ್ಟರು, ನನಗೆ 4-5 ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಆಯಿತು, 45 ಸಾವಿರ ಸಂಬಳ ಜಾಸ್ತಿ ಆಯಿತು. ರಿಟೈರ್ ಆಗಿ ಅಡ್ಡು ಬಿದ್ದು ಕಟ್ಟಿ ತೆಗಿಂಗಿಲ್ಲ. ನಾನು 45 ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದೆ. ನನಗೆ ಈ ದೇಶ, ಈ ರಾಜ್ಯ, ನಾನು ಆ ದೇಶಕ್ಕೆ ಯಾವ ರೀತಿ ಋಣ ತೀರಿಸಬೇಕು? ದುಡ್ಡು ಕೊಡೋದು ಬೇಡ. ಇಂಥ ಕಣ್ಣೀರಿನ ಕಥೆಗಳನ್ನ ಮೆಟ್ಟಿ ನಿಲ್ತಕ್ಕಂಥವ್ರು ಆಗ್ಬೇಕು ನಾವೆಲ್ಲ. ಅದಕ್ಕೆ ನನಗೆ ಇನ್ನೂ 5 ಸಾವಿರ ರೂಪಾಯಿ ಸಂಬಳ ಕಡಿಮೆ ಆದ್ರೂ ಅಡ್ಡಿ ಇಲ್ಲ, ಸರಳವಾಗಿ ಬದುಕಬೇಕು. ಉದಾಹರಣೆಗೆ ಒಬ್ಬೊಬ್ಬ ಅಧಿಕಾರಿಗಳು 5-10 100 ಅಂತಸ್ತಿನ ಮನೆ ಕಟ್ತಕ್ಕಂಥವ್ರಾಗಿದ್ದಾರೆ. ಇನ್ನೂ ಆಕಾಶ ತಲುಪಲಿ, ನಾನು ಅವರಿಗೆ ಅಭಿನಂದಿಸ್ತೇನೆ. ಅಷ್ಟೊಂದು ಸ್ಯಾಲರಿ ತಗೊಳ್ತಕ್ಕಂಥ, ವಿಜೃಂಭಿಸಿ ಬದುಕ್ತಕ್ಕಂಥ ನಾವು ಅಧಿಕಾರಿಗಳು ಸಂಬಳಕ್ಕೆ ಹೋರಾಡ್ತಾ ಇದ್ದೇವೆ. ಮದ್ಯಪಾನ ನಿಷೇಧಕ್ಕೆ ಯಾಕೆ ಹೋರಾಡ್ತಾ ಇಲ್ಲ? ಮದ್ಯಪಾನದ ದರವನ್ನು ಸರ್ಕಾರ ಜಾಸ್ತಿ ಮಾಡೇ ನಮಗೆ ಸಂಬಳ ಕೊಡಬೇಕಾಗುತ್ತೆ.
ಗ್ಯಾರಂಟಿಗಳನ್ನ ಕೊಡಬೇಕಾಗುತ್ತೆ, ಸೌಲಭ್ಯ ಕೊಡಬೇಕಾಗುತ್ತೆ, ಅಭಿವೃದ್ಧಿ ಕೊಡಬೇಕಾಗುತ್ತೆ ಅನ್ನೋ ಒಂದು ವಾಯ್ಸ್ ಇದೆಯಲ್ಲ, ಇದನ್ನ ಆತ್ಮಾವಲೋಕನ ಮಾಡಬೇಕು, ಇದನ್ನ ಪರಿಶೀಲನೆ ಮಾಡಬೇಕು, ಇದನ್ನ ತನಿಖೆಗೆ ಹಚ್ಚಬೇಕು, ಚರ್ಚೆ ಆಗಬೇಕು ರಾಜ್ಯಾದ್ಯಂತ, ದೇಶಾದ್ಯಂತ. ಸತ್ಯವಾದ ಮಾರ್ಗ ಕಂಡುಕೊಂಡು ನಾವೆಲ್ಲರೂ ಕೂಡ ರೈತ, ಕೂಲಿ, ನನ್ನ ಅನಿಸಿಕೆ ಪ್ರಕಾರ ದೇಶಭಕ್ತಿಯನ್ನು ನಿಜವಾಗ್ಲೂ ಬೆಳೆಸೋದಾದ್ರೆ ಕೂಲಿಕಾರನು ಕೂಡ ದೇಶಕ್ಕೆ ಕಂದಾಯ ಕಟ್ತಕ್ಕಂಥ ಎದೆಗಾರಿಕೆ ಬೆಳೆಸಬೇಕು. ಬರೀ ಈ ಸೌಲಭ್ಯಗಳು ಭಾರತೀಯರನ್ನ ಸೋಮಾರಿಗಳನ್ನು ಮಾಡಿವೆ. ಹಾಗಾಗಿ ನೀವು ಮುಂದೆ ನಮ್ಮ ಚಳವಳಿಯಲ್ಲಿ ಇಡೀ ನಮ್ಮ ತಾಲೂಕು ಶಿವಮೊಗ್ಗ ಜಿಲ್ಲೆಯನ್ನು ಘಟಕ ಮಾಡಿಕೊಂಡು ಎಲ್ಲ ಮಾನವರಿಗೆ ಈ ರೀತಿ ನಾನು ಜಾಗೃತಿ ವಹಿಸಿ ಬಂದಿದ್ದೀನಿ. ಅವರು ರೊಚ್ಚಿಗೆ ಹೇಳ್ತಕ್ಕಂಥ ಸ್ಥಿತಿ ಇದೆ. ಸರ್ಕಾರ ಮತ್ತು ಸರ್ಕಾರದಿಂದ ನೀತಿ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ಮಾದರಿಯಲ್ಲಿ ಗಾಂಧಿ, ಅಂಬೇಡ್ಕರ್ ಮಾರ್ಗದಲ್ಲಿ ಸತ್ಯ, ಅಹಿಂಸೆ, ಸತ್ಯಾಗ್ರಹ ಈ 3 ಮಂತ್ರಗಳ ಮುಖಾಂತರ ವಿದ್ಯಾರ್ಥಿ ಸಮುದಾಯವನ್ನು ಕೂಡ ಬಳಸಿಕೊಂಡು ನಿಮ್ಮನ್ನು ಜ್ಞಾನೋದಯ ಮಾಡಲಿಕ್ಕೆ, ನಿಮ್ಮನ್ನು ಆತ್ಮಶೋಧನೆ ಮಾಡ್ಕೊಳ್ಳಿಕ್ಕೆ ಹಚ್ಚಿ, ನಾನು ಬದುಕಿರೋದ್ರೊಳಗಾಗಿ ಭಾರತ ಮತ್ತು ಕರ್ನಾಟಕ ಮದ್ಯಪಾನ ಮುಕ್ತ ಆಗಬೇಕು. ಗಾಂಜಾ ಗಿಡ ಹಚ್ಚಿದ್ರೆ ಜೈಲಿಗೆ ಹಾಕ್ತಕ್ಕಂಥ ಸರ್ಕಾರ ಹೆಂಡ ಅದು ಹೇಗೆ ಸರ್ಕಾರ ಹೆಂಡ ಮಾಡ್ತಾರೆ? ನೀವು ಇದ್ದು ಕುಲಾಕಿ ಇದ್ದು ಕೂಡ ಯಾರ ಭಯ ಇದೆ? ನಿಮಗೆ ಬದ್ಧತೆ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಬದ್ಧತೆ ಇಲ್ಲದೆ ಇರೋದ್ರಿಂದ ಹೆಂಡ ಮಾಡ್ತಾರೆ, ಗಾಂಜಾ ಬೆಳೀತಾರೆ. ಇನ್ನೂ ಅನೇಕ ವಿಷಯಗಳಿದೆ. ಇಂಥ ಕ್ರೂರ ಸಂಸ್ಕೃತಿಯಲ್ಲಿ ಅನೇಕ ಜನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಕತ್ತು ಹೆಂಡ ಮಾಡ್ತಕ್ಕಂಥವ್ರ ಜೊತೆಗೆ ಅವ್ರು ಗಳಿಸ್ತಕ್ಕಂಥ ಸಂಪಾದನೆಯಲ್ಲಿ ಪಾಲು ತಗೊಳ್ತಕ್ಕಂಥ ಅಧಿಕಾರಿಗಳು ಕೂರಿದ್ದಾರೆ. ಇದನ್ನ ಬಿಚ್ಚಿ ಹೇಳಲಿಕ್ಕೆ ನೋವಾಗುತ್ತೆ. ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಆದರೆ ನಿಮ್ಮಿಂದ ಈ ದೇಶಕ್ಕೆ ಇಂಥ ಕೊಡುಗೆ ಸಂದಾಯ ಆಗ್ತಾ ಇದೆ ಅನ್ನೋ ಒಂದು ಆಕ್ರೋಶ. ಸಂಗೊಳ್ಳಿ ರಾಯಣ್ಣ ನೇಣಿಗೆ ಏರುವಾಗ ಬ್ರಿಟಿಷರು ಒಂದು ಮಾತು ಹೇಳಿದ್ರು, ನಿನ್ನ ಕೊನೆ ಆಸೆ ಏನಪ್ಪ, ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಸಂಗೊಳ್ಳಿ ರಾಯಣ್ಣ ಹೇಳಿರ್ತಕ್ಕಂಥ ಮಾತನ್ನು ನಾವೆಲ್ಲರೂ ನೆನೆಸ್ಕೊಳ್ಬೇಕು. ನನಗಂತೂ ಪ್ರತಿ ಕ್ಷಣ ನನಗೆ ನೆನಪಾಗುತ್ತೆ. ಏನು ಹೇಳಿದ? ಏಯ್ ಬ್ರಿಟಿಷ್ ಕುನ್ನಿಗಳ, ಈ ಸಂಗೊಳ್ಳಿ ರಾಯಣ್ಣನ ನನ್ನ ಕೊಂದ್ಬಿಟ್ರೆ, ನೇಣಿಗೆ ಹಾಕಿಬಿಟ್ರೆ ಇನ್ನೊಂದು 1000 ವರ್ಷ ಈ ಭಾರತವನ್ನು ಸುಖವಾಗಿ ಆಳ್ಬಹುದು ಅಂತ ಭಾವಿಸಿದ್ದೀರಿ. ಸಾಧ್ಯನೇ ಇಲ್ಲ. ನನ್ನ ನೇಣಿಗೆ ಹಾಕಿದ ಮರು ಗಳಿಗೆಯಲ್ಲೇ ಅವತ್ತು 34 ಕೋಟಿಗಿಂತ ಕಡಿಮೆ ಇತ್ತು. 34 ಕೋಟಿ ಭಾರತೀಯರು ಸಂಗೊಳ್ಳಿ ರಾಯಣ್ಣ ಆಗ್ತಾರೆ. ಅವ್ರ ಹತ್ರ ಆಯುಧ ಇಲ್ಲ, ಅವ್ರ ಹತ್ರ ಆರ್ಥಿಕ ಶಕ್ತಿ ಇಲ್ಲ, ಸೈನ್ಯ ಇಲ್ಲ. ಇನ್ನೂ ಅನೇಕ ವಿಷಯಗಳಿದೆ. ಇಂಥ ಕ್ರೂರ ಸಂಸ್ಕೃತಿಯಲ್ಲಿ ಅನೇಕ ಜನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಕತ್ತು ಹೆಂಡ ಮಾಡ್ತಕ್ಕಂಥವ್ರ ಜೊತೆಗೆ ಅವ್ರು ಗಳಿಸ್ತಕ್ಕಂಥ ಸಂಪಾದನೆಯಲ್ಲಿ ಪಾಲು ತಗೊಳ್ತಕ್ಕಂಥ ಅಧಿಕಾರಿಗಳು ಕೂರಿದ್ದಾರೆ. ಇದನ್ನ ಬಿಚ್ಚಿ ಹೇಳಲಿಕ್ಕೆ ನೋವಾಗುತ್ತೆ. ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಆದರೆ ನಿಮ್ಮಿಂದ ಈ ದೇಶಕ್ಕೆ ಇಂಥ ಕೊಡುಗೆ ಸಂದಾಯ ಆಗ್ತಾ ಇದೆ ಅನ್ನೋ ಒಂದು ಆಕ್ರೋಶ. ಸಂಗೊಳ್ಳಿ ರಾಯಣ್ಣ ನೇಣಿಗೆ ಏರುವಾಗ ಬ್ರಿಟಿಷರು ಒಂದು ಮಾತು ಹೇಳಿದ್ರು, ನಿನ್ನ ಕೊನೆ ಆಸೆ ಏನಪ್ಪ, ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಸಂಗೊಳ್ಳಿ ರಾಯಣ್ಣ ಹೇಳಿರ್ತಕ್ಕಂಥ ಮಾತನ್ನು ನಾವೆಲ್ಲರೂ ನೆನೆಸ್ಕೊಳ್ಬೇಕು. ನನಗಂತೂ ಪ್ರತಿ ಕ್ಷಣ ನನಗೆ ನೆನಪಾಗುತ್ತೆ. ಏನು ಹೇಳಿದ? ಏಯ್ ಬ್ರಿಟಿಷ್ ಕುನ್ನಿಗಳ, ಈ ಸಂಗೊಳ್ಳಿ ರಾಯಣ್ಣನ ನನ್ನ ಕೊಂದ್ಬಿಟ್ರೆ, ನೇಣಿಗೆ ಹಾಕಿಬಿಟ್ರೆ ಇನ್ನೊಂದು 1000 ವರ್ಷ ಈ ಭಾರತವನ್ನು ಸುಖವಾಗಿ ಆಳ್ಬಹುದು ಅಂತ ಭಾವಿಸಿದ್ದೀರಿ. ಸಾಧ್ಯನೇ ಇಲ್ಲ. ನನ್ನ ನೇಣಿಗೆ ಹಾಕಿದ ಮರು ಗಳಿಗೆಯಲ್ಲೇ ಅವತ್ತು 34 ಕೋಟಿಗಿಂತ ಕಡಿಮೆ ಇತ್ತು. 34 ಕೋಟಿ ಭಾರತೀಯರು ಸಂಗೊಳ್ಳಿ ರಾಯಣ್ಣ ಆಗ್ತಾರೆ. ಅವ್ರ ಹತ್ರ ಆಯುಧ ಇಲ್ಲ, ಅವ್ರ ಹತ್ರ ಆರ್ಥಿಕ ಶಕ್ತಿ ಇಲ್ಲ, ಸೈನ್ಯ ಇಲ್ಲ. ಜಾನಪದ, ದೊಣ್ಣೆ, ಕಲ್ಲು, ಸಾಧಾರಣ ಆಯುಧಗಳಿಂದ ನಿಮ್ಮನ್ನು ಸಂಹಾರ ಮಾಡಿ ಭಾರತದ ಭೂಮಿಯಲ್ಲಿ ಬ್ರಿಟಿಷ್ ರಕ್ತ ಚೆಲ್ಲಿ ಆ ವೀರ ಭೂಮಿಯಲ್ಲಿ ಭಾರತ ಕಟ್ತಾರೆ. ಅದನ್ನು ಸ್ವರ್ಗದಲ್ಲೂ ಕೂಡ ನೋಡ್ತೀನಿ. ನಾನು ಸಾವಿಗೆ ಹೆದರಲ್ಲ, ನನಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ನೇಣಿ ಕುತ್ತಿಗೆಗೆ ಸ್ವಪ್ರೇರಣೆಯಿಂದ ಹೋಗಿ ಕುತ್ತಿಗೆ ಕೊಡ್ತಾನೆ. ಅವನು ಯಾರು? ನಾವೇನಾಗಿದೆ? ಎರಡೂ ಪ್ರಶ್ನೆ ಪ್ರತಿಯೊಬ್ಬ ಭಾರತೀಯನು ಅರ್ಥ ಮಾಡ್ಕೋಬೇಕು. ರಾಜಕಾರಣಿಗಳು ಮೊದಲೇ ಅರ್ಥ ಮಾಡ್ಕೋಬೇಕು. ಪ್ರಧಾನಿ, ಮುಖ್ಯಮಂತ್ರಿಗಳು ಮೊಟ್ಟ ಮೊದಲು ಅರ್ಥ ಮಾಡ್ಕೊಬೇಕು. ಮುಖ್ಯಮಂತ್ರಿ ಆಗಂತ ಆಕಾಂಕ್ಷೆ ಇಟ್ಕೊಂಡವರು ಕೂಡ ಅರ್ಥ ಮಾಡ್ಕೊಬೇಕು. ಇಲ್ಲ ಅಂತಂದ್ರೆ ನಿಮಗೆ ದೇಶದ್ರೋಹಿಗಳು ಅಂತ ಈ ವೇದಿಕೆ ಮುಖಾಂತರ ಕರಿತೀನಿ ನಾನು. ಐ ಡೋಂಟ್ ಕೇರ್. ನಾನು ಬದುಕಿರೋದ್ರೊಳಗಾಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ, ನಿಷೇಧ ಮಾಡಿ.
ಇದೇ ಬಾಯಿಂದ ಗಾಂಧಿ, ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಸುಖದೇವ್ ಇವರಿದಾರಲ್ಲ ಹುತಾತ್ಮರು, ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಾಗ ಎಷ್ಟು ಸಮಯ ಬೇಕು, ಎಂತ ಪದ ಬಳಸ್ಬೇಕು ಕೇಳಿ, ಅದೇ ಪದ ನಿಮಗೆ ಬಳಸ್ತೇನೆ ಅಂತ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಮತ್ತೆ ಇನ್ನೊಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನೀವು ಇವತ್ತು ನನ್ನ ಒಬ್ಬ ಬಡ ಕುಟುಂಬದಲ್ಲಿ ಬೆಳೆದಿರೋದ್ರಿಂದ, ಹಳ್ಳಿಗಾಡಿನಲ್ಲಿ ಬೆಳೆದಿರೋದ್ರಿಂದ ಈ ಸರ್ಕಾರ ಕೊಡುವಂಥ ಸೌಲಭ್ಯಗಳಿಗಿಂತ ಸಮಾಜಕ್ಕೆ ಏನು ಬೇಕಾಗಿದೆ ಅಂದರೆ, ಒಂದು 50% ಕುಟುಂಬಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳ ಮದುವೆಯನ್ನು ಸರಳವಾಗಿ ಮಾಡ್ಕೊಳ್ಬೇಕು. ನೋಡಿ, ಇವತ್ತಿನ ದಿನನಿತ್ಯದ ಅಗತ್ಯ ವಸ್ತು ಗಗನಕ್ಕೆ ಹೋದಾಗಲೂ ಕೂಡ ಬಡವ ತನ್ನ ಮಕ್ಕಳ ಮದುವೆ ಮಾಡಲಿಕ್ಕೆ ಬಡ್ಡಿ ಬಸಪ್ಪರಿಗೆ ನೇಣು ಕೇಳ್ತಾನೆ. ಯಾರು ಕೊಡ್ತಾರೆ ಅವರಿಗೆ? ಯಾರು ಜಾಮೀನು ಹಾಕ್ತಾರೆ? 1 ಲಕ್ಷ, 2 ಲಕ್ಷ, 5 ಲಕ್ಷ ಸಾಲ ಕೊಡ್ಲಿಕ್ಕೆ. ಹಾಗಾದ್ರೆ 5 ಲಕ್ಷ ತಂದು 10 ಲಕ್ಷ ತಂದು 15 ಲಕ್ಷ 25 ಲಕ್ಷ ಬೇಕು ಒಂದು ಬಡವನ ಮಗಳ ಮದುವೆಗೆ. ಎಲ್ಲಿ ತರ್ತಾರೆ? ಹೇಗೆ ತರ್ತಾರೆ? ತಂದು ಮದುವೆ ಮಾಡ್ತಾ ಇದಾರೆ, ಹೆಂಗೆ ತೀರಿಸ್ತಾರೆ ಅಂತ ನಾಶವಾದ ಕುಟುಂಬವನ್ನ ನೀವು ಯಾವ ಕಾರ್ಯಕ್ರಮದಿಂದ ಅಭಿವೃದ್ಧಿ ಪಡಿಸ್ತೀರಿ ನನಗೆ ಹೇಳಿ, ಪ್ರಶ್ನೆ ಮಾಡ್ತಾ ಇದ್ದೇನೆ. ಅದಕ್ಕೆ ನಾವೇ ಸ್ವಪ್ರೇರಣೆಯಿಂದ ನಾವು ಮಕ್ಕಳ ಮದುವೆಯನ್ನು ಸರಳವಾಗಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ವೇದಿಕೆಯಲ್ಲಿ ಪ್ರತಿ ವರ್ಷ ಉಚಿತ ಸಾಮೂಹಿಕ ಮದುವೆ ಮಾಡಿಸ್ತಾ ಇದ್ದೇವೆ. 12,000 ರೂಪಾಯಿ ಬಂಗಾರ ತಾಳಿ 2 ಗುಂಡು ಕೊಡ್ತೇವೆ, ಒಂದು ಜೊತೆ ಬಟ್ಟೆ ಕೊಡ್ತೇವೆ, 8,000 ರೂಪಾಯಿ ಗಾಡ್ರೇಜ್ ಕೊಡ್ತೇವೆ, 5,000 ರೂಪಾಯಿ ಬಾಡ್ಬೆಳ್ಳಿ ಕೊಡ್ತೇವೆ, ಊಟ ಕೊಡ್ತೇವೆ. ಆ ಸಂದರ್ಭದಲ್ಲಿ ಭಾರತದ ಕಣ್ಣೀರು ವರ್ಷಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪರು, ದೇವರಾಜ ಅರಸು, ಶಾಂತಿವರಿ ಗೋಪಾಲ್ಗೌಡರು, ಬಂಗಾರಪ್ಪನವರು, ಈಗ ಮುಂದೆ ಕುವೆಂಪು ಕರಿತೀವಿ, ಈ ಸರಿ ಜೆ.ಎಚ್. ಪಟೇಲ್ರನ್ನ ಕರೆದಿದ್ವಿ, ಸಿದ್ದರಾಮಯ್ಯನವರು, ನೆಹರು ಕುಟುಂಬ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್ ಅಂತ ಕುಟುಂಬನೆಲ್ಲ ಕರಿಬೇಕು ಅಂತದೆ ನಮ್ಗೆ ಪ್ರತಿ ವರ್ಷ. ಅವರನ್ನು ಅನುಸರಿಸಲಿಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಅವರೆಲ್ಲ ಸತ್ತೋಗಿದ್ದಾರೆ ದೇಶಕ್ಕಾಗಿ, ನಾವೇನಾಗಿದ್ದೀವಿ? ಅವರಿಗೆ ಸಾಯೋದು ಬೇಡ, ಅಟ್ಲೀಸ್ಟ್ ನನ್ನ ಕಲ್ಯಾಣಕ್ಕಾಗಿ ನಾನು ಯಾವ ರೀತಿ ಚಿಂತಿಸ್ಬೇಕು, ನಾನು ಯಾವ ರೀತಿ ಬದುಕಬೇಕು ನನ್ನ ಕುಟುಂಬದಲ್ಲಿ. ನಾನು 150 ರೂಪಾಯಿದಲ್ಲಿ ಮದುವೆ ಆಗಿದ್ದೆ, ತರಕಾರಿ ಒಗ್ಗರಣೆ ಕೆಲಸ ತಿಂದಲ್ಲಿ 29 ವರ್ಷ ಆಗಿತ್ತು. ಮದುವೆ ಮಾಡೋ ತಾಕತ್ ನಮ್ಮ ಅಪ್ಪ ಹೋಗಿರ್ಲಿಲ್ಲ. ಹಾಗೆ ಒಂದು ದೃಢ ನಿರ್ಧಾರ ತಗೊಂಡು ಕುವೆಂಪು ಮಂತ್ರ ಮಾಂಗಲ್ಯವಾಗಿ ನನ್ನ ಮದುವೆ ಖರ್ಚು 150 ರೂಪಾಯಿ. ಈಗ ನನ್ನ ಮಗ ಮದುವೆ ಬಂದಿದ್ದಾನೆ, ಈಗ ನಾನು ಎಷ್ಟಾದ್ರೂ ತಂದು ಮಾಡ್ತಾರೆ, ಕೈಯಾಗಿಲ್ದ್ರು ತಂದು ಮಾಡ್ತಕ್ಕಂಥ ಚೈತನ್ಯ ಇದೆ. ಆದ್ರೆ ನಾನು 150 ರೂಪಾಯಿದಲ್ಲಿ ತರಕಾರಿ ಒಗ್ಗರಣೆ ಕೆಲಸ ಅಂತ ಭಿಕ್ಷುಕ ಸಮೀಪವಾದ ಬಡತನ ಕುಟುಂಬದಲ್ಲಿ ನಾನು ಹಾಗೆ ಮದುವೆ ಆಗಿದ್ದು ಸರಿ ಇದೆ, ಸಮಾಜಕ್ಕೆ ಮಾರ್ಗದರ್ಶಕ ಆಗ್ಬೇಕು. ಆದ್ರೆ ಈಗ ನಮ್ಮ ಮಗ ನೌಕರಿ ಇದೆ, ನನಗೂ ಶಕ್ತಿ ಇದೆ, ನಾನು ನನ್ನ ಮಗನ ಮದುವೆ ಹೇಗೆ ಮಾಡಬೇಕು? ಸರಳವಾಗಿ ಮಾಡ್ಬೇಕಾ? ಶ್ರೀಮಂತರಿಗೆ ಅನುಸರಿಸಿ ಬಡವರನ್ನ ಕಣ್ಕುಗ್ಸೋ ರೀತಿಯಲ್ಲಿ ಮಾಡ್ಬೇಕಾ? ನನ್ನ ಮದುವೆ ಕಾರ್ಯಕ್ರಮದಲ್ಲಿ ನನ್ನ ಮಗನ್ನು ಕೂಡ ಬಡವರ ಜೊತೆಗೆ ಮದುವೆ ಮಾಡಿ ಇಡೀ ತಾಲೂಕಿನ 309 ಹಳ್ಳಿಗೂ ಮಾದರಿ ಆಗ್ಬೇಕು ಅಂತಕ್ಕಂಥ ಪ್ರತಿಜ್ಞೆ ಸ್ವೀಕರಿಸಿದ್ದೇನೆ. ರಾಜಕಾರಣಿಗಳು, ನಾವು ಕೋಟ್ಯಾಧೀಶರು, ಲಕ್ಷಾಧೀಶರು 1 ಕೋಟಿ ರೂಪಾಯಿ ಮದುವೆ ಕಳೀತಾರೆ. ನಮ್ಮ ಶಾಲೆ ಗುಣಮಟ್ಟ ಶಿಕ್ಷಣ ಇಲ್ಲ, ಬಾಗ್ಲಾಗ್ತಾ ಇದಾವೆ. ಯಾಕೆ? ನಾನು ಓದಿ ಶಾಲೆ ಬಾಗ್ಲಾಗ್ತಾ ಇದೆ, ನಮ್ಮೂರು ಶಾಲೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ. ಯಾಕೆ? ನನ್ನ ಮನೆಯಲ್ಲಿ 1 ಕೋಟಿ ರೂಪಾಯಿ ಮದುವೆ ಖರ್ಚು ಮಾಡ್ತಾ ಇದ್ದೀವಿ, ನಮ್ಮ ಶಾಲೆ ಕಡೆ ಗಮನ ಇಲ್ಲ. ಸರ್ಕಾರ ಜೊತೆಗೆ ನಾವು ಕೂಡ ಶಾಲೆ ಕಟ್ಟಲಿಕ್ಕೆ ಚಳವಳಿ ಆಗಬೇಕು. ಅವಾಗ ಈ ದೇಶ ಹಿಡಿಯಲಿಕ್ಕೆ ಜಗತ್ತಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಇದು ನನ್ನ ಭಾವನೆ. ಮತ್ತೆ ಇಡೀ ತಾಲೂಕಿನ ಎಲ್ಲ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ 75%ಗಿಂತ ಹೆಚ್ಚು ಅಂಕ ತೆಗಿತಕ್ಕಂಥ 100% ಮಕ್ಕಳನ್ನು ನಾನು ಗುರುತಿಸ್ತಾ ಇದ್ದೇನೆ. 1003 ಮಕ್ಕಳನ್ನು ನಾನು ದತ್ತಗಂದನೆ. ಅವರು ಸಕ್ಸಸ್ ಆಗೋ ತನಕ ಡಿಪ್ಲೊಮಾ ಮಾಡ್ತಾರ, B.Ed ಮಾಡ್ತಾರ, ಮೆಡಿಕಲ್ ಮಾಡ್ತಾರ, ಇಂಜಿನಿಯರಿಂಗ್ ಮಾಡ್ತಾರ, ಕೋಚಿಂಗ್ ಹೋಗ್ತಾರ, ಯಾವುದು ಹೋಗ್ತಾರೆ ಅಂತ ಶಿಕ್ಷಣ ಕೊಡಲಿಕ್ಕೆ ಯಶಸ್ವಿ ಆಗ್ಬೇಕು. ಕಾಯ ವಾಚ ಮನಸ್ಸ, ತನು ಮನ ಧನ, ನಿಷ್ಕಲ್ಮಶ ಮನಸ್ಸಿನಿಂದ, ನಿಸ್ವಾರ್ಥದಿಂದ, ರಾಜಕೀಯೇತರವಾಗಿ ನಾನು ಈ ಥರ ಸಂಕಲ್ಪ ಇಟ್ಕೊಂಡು ಕೊಡ್ತಾ ಇದ್ದೀನಿ. ನನಗೆ ಹಣಕಾಸಿನ ಕೊರತೆ ಇದೆ. ನನಗೆ ಯಾರಾದರೂ ಒಂದು 10 ಕೋಟಿ ರೂಪಾಯಿನ ನೀನು ಏನು ಸಾಧಿಸ್ತೀಯಪ್ಪ, ನೀನು ಸಾಧಿಸು ಅಂಥೇಳಿ ನನಗೆ ಯಾರಾದ್ರು ದಾನ ಕೊಟ್ಟರೆ ಅಥವಾ ಸರ್ಕಾರ ಕೊಟ್ಟರೆ ನನಗೆ ಒಂದು 5 ವರ್ಷ ಟೈಮ್ ಕೊಡಿ. 5 ವರ್ಷದಲ್ಲಿ ಈ ತಾಲೂಕನ್ನು ದೇಶದಲ್ಲೇ ಮಾದರಿ ತಾಲೂಕು ಮಾಡಿ ತೋರಿಸ್ತೇನೆ. ಬಣ್ಣ ಬಣ್ಣದ ರಸ್ತೆಗಳಿಂದ ಅಲ್ಲ, ಬಣ್ಣ ಬಣ್ಣದ ಕಟ್ಟಡಗಳಿಂದ ಅಲ್ಲ, ಕುಟುಂಬದ ಒಳಗಡೆ ಬಡತನ ನಾಶವಾಗಬೇಕು. ಇದಕ್ಕೆ ಗುಣಮಟ್ಟ ಶಿಕ್ಷಣದಿಂದ ಮಾತ್ರ ಸಾಧ್ಯ, ಆ ಬೆಳೆಯ ಮಕ್ಕಳಿಗೆ ಸಪೋರ್ಟಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಆಸೆಯಿಂದ ಮನೆ ಮನೆಗೂ ಭಿಕ್ಷೆ ಮಾಡ್ತಾ ಇದ್ದಾರೆ. ಸಂವಿಧಾನ ಇದೆ, ಅವರ ನಾಯಕತ್ವದಲ್ಲಿ ಯಶಸ್ವಿಯಾಗಿದ್ದೇವಲ್ಲ, ಅವಕಾಶ ಮುಟ್ಟಿ ಬಂದಿದ್ದಾರೆ. ಮನಸ್ಸಿದ್ದಲ್ಲಿ ಮಾರ್ಗ ಇದೆ, ಅವ್ರು ಮಾಡಿ ತೋರಿಸಿದ್ದಾರೆ. ಹಾಗಾಗಿ
ಸರ್ಕಾರ ಮನಸ್ಸು ಮಾಡಿದರೆ ರಾಮಕೃಷ್ಣ ಹೆಗಡೆ ಚಂದ್ರಗುತ್ತಿ ಬೆತ್ತಲೆ ಸೇವೆನ ತಗುಡಿ ಹೊರದಂಗೆ ಬರೆದ್ರು, ಮದ್ಯಪಾನನು ಅದೇ ರೀತಿ ಬರೀಬೇಕು. ಈ ಭಾರತಕ್ಕೆ ಇನ್ನು ಕೆಲವೇ ವರ್ಷಗಳಲ್ಲಿ ಜಗತ್ತಿನಲ್ಲಿ ನಮ್ಮನ್ನು ಹಿಡಿಯಲಿಕ್ಕೆ ಯಾರಿಗೂ ಆಗಲ್ಲ. ಆಲೋಚಿಸಿ, ನೀವೆಲ್ಲ ಕಣ್ಣಿಗೆ ಕಾಣ್ತದಲ್ಲೋ ಗೊತ್ತಿಲ್ಲ, ನೀವೆಷ್ಟು ವಿಜೃಂಭಿಸ್ತಾ ಇದ್ದೀರಿ, ಎಷ್ಟು ಸ್ಯಾಲ್ರಿ ತಗೊಳ್ತಾ ಇದ್ದೀರಿ. ಜೀಪು, ಕಾರು, ಬಂಗಲೆಯಲ್ಲಿ ರಾಜರು ಕೂಡ ಇಷ್ಟು ದೂರ ಬದುಕಿರ್ಲಿಲ್ಲ, ಅವರಾಗಿದ್ದೀರಿ. ಇಷ್ಟೆಲ್ಲ ಸೌಲಭ್ಯ ಕೊಡೋದ್ರಿಂದ ನಿಮ್ಮ ಆಡಳಿತದಲ್ಲಿ ಹೆಣ್ಣು ಮಕ್ಕಳು ಭಯೋತ್ಪಾದನೆಯಲ್ಲಿ ಬದುಕ್ತಾ ಇದ್ದಾರೆ, ತಾಳಿ ಹಿಡ್ಕೊಂಡು ಅಲ 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 ಅಂತ ಇದ್ದಾರೆ. ಉಪವಾಸ, ವನವಾಸ, ಗಂಡು ಬಂದ ಅಂದ್ರೆ ಓಡಿ ಹೋಗ್ತಾ ಇದ್ದಾರೆ, ಅವನು ಕೊಲೆಗಳಿಗೆ ಬಂದ ಅಂತ. ಇದು ಬೇಕಾ? ಇದನ್ನು ಸರಿಪಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಅವಕಾಶಕ್ಕಾಗಿ ವಂದಿಸ್ತೇನೆ ಮಗ. ಧನ್ಯವಾದಗಳು ಸರ್.